ಈ ಆಶ್ರಮ ಇವತ್ತಿಷ್ಟು ಎತ್ತರಕ್ಕೆ ಬೆಳೆದೈತೆ ಅಂದ್ರೆ ಮೂಲ ಅವರೇ ಕಾರಣ. ಶ್ರೀ ವಿರಾಟ್ಪುರ ದಿವಾಸ ಪಕ್ಕದ ಹಳ್ಳಿಗೆ ಇಟ್ಟಿಗೆ ಹೋಗಿ ಬರ್ತಾ ಇದ್ದಾರೆ. ಬಹಳಷ್ಟು ಬಡತನ ಮನೆತನ. ಸಾಲಿಗೆ ರ್ಯಾಂಕ್ ಅನಿಸ್ಕೊಂಡಂತ ಆಲಯನವ್ರ ಪರೀಕ್ಷಾ ಅಲ್ಲಿ ಫೇಲ್ ಆಗ್ತಾ ಇದೆ. ಒಬ್ಬ ಯೋಗಿ ಬರ್ತಾನ, ತ್ಯಾಗಿ ಬರ್ತಾನಂತ ತಿಳ್ಕೊಂಡು ಜಡಿಸಿದ್ದರು. ಅಂಗಳ ಕಸವನ್ನು ಮಾಡಿದ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕ್ಸಿ ಭಜನೆ ಕೊಟ್ಟು ಕರ್ಕೊಂಬ ಅಂತ ಕಳಿಸ್ತಾರೆ. ನಮಸ್ಕಾರ ಮಾಡಿ ಕುಮಾರಸ್ವಾಮಿಗಳಿಗೆ 2 ಮಕ್ಕಳ ಜೋಳಿಗೆ ಒಪ್ಪಿಸ್ತಾರೆ. ನಮಸ್ಕಾರ. ನಾವು ಇವತ್ತು ಗದಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಇದ್ದೇವೆ. ಈ ಸಂಚಿಕೆಯಲ್ಲಿ ಆಶ್ರಮದ ಈಗಿನ ಪೀಠಾಧಿಪತಿಗಳಾದ ಡಾಕ್ಟರ್ ಕಲ್ಲಯ್ಯಜ್ಜನವರ ಸಂದರ್ಶನ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಗದಗಿನ ಈ ಆಶ್ರಮದಲ್ಲಿ ಸಾವಿರಾರು ಲಕ್ಷಕ್ಕೂ ಮೀರಿರುವಷ್ಟು ಜನ ಇಲ್ಲಿ ಬಂದು ವಿದ್ಯೆಯನ್ನು ಕಲಿತು ಸಂಗೀತದಿಂದ ಇವತ್ತು ಒಂದು ಒಳ್ಳೆಯ ಬದುಕನ್ನು ಕಟ್ಕೊಂಡಿದ್ದಾರೆ. ಅಂಧರಿರ್ಬೋದು, ಅಂಗವಿಕಲಿರ್ಬೋದು, ಸಮಾಜದ ಕೆಳವರ್ಗದವರು ಇರ್ಬೋದು, ಎಲ್ಲರನ್ನೂ ಈ ಶಾಲೆ ಇದರದ್ದು ಒಂದು ಹಿಸ್ಟರಿ ಅಥವಾ ಏನು ಹೇಳ್ಬೋದು, ಐತಿಹ್ಯ ಅಂದರೆ ಹಾನಗಲ್ಲ ಕುಮಾರಸ್ವಾಮಿಯವರಿಂದ ಅವರ ಶಿಷ್ಯರಾದಂತಹ ಪಂಚಾಕ್ಷರ ಗವಾಯಿಗಳವರಿಗೆ ದೀಕ್ಷೆ ಕೊಟ್ಟು ಅವರು ನೀನು ತಿರುಗಾಟದಲ್ಲಿ ಸಂಗೀತ ಹೇಳ್ಕೊಡು ಅಂತ ಹೇಳಿ ಅವರು ಮಾಡಿದರು. ನಂತರ ಗದಗ್ನಲ್ಲಿ ಒಂದು ಆಶ್ರಮ ಸ್ಥಾಪಿಸಿದ್ರು. ಅವರ ಶಿಷ್ಯರಾದಂತಹ ಪಂಡಿತ್ ಪುಟ್ಟರಾಜ ಗವಾಯಿಗಳು, ಆದ ನಂತರದಲ್ಲಿ ಇವಾಗ ಅವರ ಶಿಷ್ಯರಾದಂತಹ ಡಾಕ್ಟರ್ ಗುರುವಾದಂತಹ ಕಲ್ಲಯ್ಯಜ್ಜನವರು ಈಗ ಈ ಆಶ್ರಮದ ಪೀಠಾಧಿಪತಿಗಳಾಗಿದ್ದಾರೆ. ಈ ಆಶ್ರಮದ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಯಾವುದೇ ಪ್ರಪಂಚದ ಯಾವುದೇ ಸರ್ಕಾರ ಅಥವಾ ಯಾವುದೇ ಸಂಸ್ಥೆ ಮಾಡದೇ ಇರುವಂತಹ ಕೆಲಸವನ್ನು ಇನ್ನೂ ಬಹಳ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರುವಂತಹ ಒಂದು ಆಶ್ರಮ ಅಂದರೆ ಇದು ನಿಜವಾದ ಒಂದು ಸಮಾಜ ಸೇವೆ. ಬನ್ನಿ, ಕಲ್ಲಯ್ಯಜ್ಜನವರು ನಮ್ಮೊಡನೆ ಇದ್ದಾರೆ. ನಮಗೆ ಅವರಿವತ್ತು ಸಮಯ ಕೊಟ್ಟಿರೋದು ನಮ್ಮ ಸುಕೃತ. ಅವರನ್ನು ಮಾತಾಡ್ಸೋಣ. ಆಶ್ರಮದ ಎಲ್ಲ ಹೇಗೆ ಬಂತು, ಹೇಗಿದೆ, ಹೇಗಿರುತ್ತೆ ಎನ್ನುವ ವಿಷಯಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಅಜ್ಜಯ್ಯನವರೇ. ನಮಸ್ಕಾರ. ನಮಸ್ಕಾರ ಸರ್. ನೀವು ಇವತ್ತು ನಮ್ಮ ಜೊತೆಯಲ್ಲಿರೋದೇ ನಮಗೆ ಒಂದು ದೊಡ್ಡ ಪುಣ್ಯ. ಬನ್ನಿ, ಈ ಆಶ್ರಮದ ಒಂದು ವೃತ್ತಾಂತವನ್ನು ಹೇಳಲು ಕಷ್ಟ, ಆದರೆ ಒಂದು ಹಿಡಿಯಾಗಿ ಹೇಳಬಹುದಾದರೆ ಹೇಗೆ ಹೇಳ್ಬೋದು ಅಂತ. ಈ ಆಶ್ರಮ ಪ್ರಾರಂಭ ಆಗಬೇಕಾದ್ರೆ ಮೂಲತಃ ಹಾನಗಲ್ಲ ಕುಮಾರ ಮಹಾಶಿವ ಯೋಗಿಗಳು ಅವರಿಂದ ಈ ಆಶ್ರಮ ಇವತ್ತಿಷ್ಟು ಎತ್ತರಕ್ಕೆ ಬೆಳೆದೈತೆ ಅಂದ್ರೆ ಮೂಲ ಅವರೇ ಕಾರಣ, ಕರ್ತೃ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂತ ಕೇಳಿದರೆ ಹಾನಗಲ್ಲ ಕುಮಾರ ಮಹಾಶಿವ ಯೋಗಿಗಳು ಅವರ ಬಡತನ, ಅವರ ಒಂದು ಬಹಳಷ್ಟು ಬಡತನ ಕುಟುಂಬದಲ್ಲಿ ಹುಟ್ಟಿದಂಥ ಕುಮಾರಸ್ವಾಮಿಗಳು. ಅಂದರೆ ಪೂರ್ವದಲ್ಲಿ ಅವರ ಹೆಸರು ಆಲಯ್ಯ ಅಂಥೇಳಿ. ಆಗ ಅವರ ತಂದೆ ತಾಯಿ ನೀಲಮ್ಮ ಮತ್ತು ಬಸವಯ್ಯ ಅಂಥೇಳಿ ಆ ಜೋಯಿಸರ ಅರಳ ಹಳ್ಳಿ ಒಳಗೆ ಹುಟ್ಟಿದಂಥವರು. ಹಾಗೆ ಹುಟ್ಟಿದಂಥ ಬಡತನದಲ್ಲಿ ಅವರ ಅಣ್ಣ ತಮ್ಮಂದಿರು ಕೂಡಿ ಮನೆಯಲ್ಲಿ ಬಹಳಷ್ಟು ಬಡತನ. ಅವರ ತಂದೆ ತೀರಿ ಹೋದ ನಂತರ ಅವರ ಅಜ್ಜ ಕೊಟ್ರೈನವರು ಅಂತ ಇರ್ತಾರೆ. ನಂತರದಲ್ಲಿ ಆ ಸಂದರ್ಭದಲ್ಲಿ ಆಲಯ್ಯ ಅಂತಕ್ಕಂಥ, ಅಂದರೆ ಈಗ ಕುಮಾರಸ್ವಾಮಿಗಳು ಅಂತ ಕರಿತೀವಿ, ಅವರು ಪೂರ್ವ ಹೆಸರು ಆಲಯ್ಯ. ಆಗ ಪಕ್ಕದ ಹಳ್ಳಿಗೆ ಇಟ್ಟಿಗೆ ಹೋಗಿ ಬರ್ತಾ ಇದ್ದಾರೆ. ಭಾಳಷ್ಟು ಬಡತನ ಮನೆತನ. ಇಟ್ಟಿಗೆ ಹೋಗಿ ಬರುವಂಥ ಸಂದರ್ಭದ ಒಳಗೆ ಒಬ್ಬ ಶ್ರೀಮಂತ ಬೈತಾನ, ಏನೋ ಕಲಿಯುವಂಥ ವಯಸ್ಸಿನಲ್ಲಿ ಭಿಕ್ಷೆ ಬೇಡ್ತೀಯಲ್ಲ ನೀನು,
ದುಡಿದು ತಿನ್ನುವಂಥ ವಯಸ್ಸಿನಲ್ಲಿ ಭಿಕ್ಷೆ ಬಿಡ್ತೀಯಲ್ಲ ನೀನು ಅಂಥೇಳಿ ಮನಸ್ಸಿಗೆ ನೋವು ಆಗೋ ರೀತಿಯಲ್ಲಿ ಆ ವ್ಯಕ್ತಿ ಬೇದುವುದರಿಂದ ಹಾಲಯ್ಯನವರು ತಮ್ಮ ಮನಸ್ಸಿನೊಳಗೆ ವಿಚಾರವನ್ನು ಮಾಡಿಕೊಂಡು ಬಂದು ಸಾಕು, ಇನ್ನು ನಾನು ನನ್ನ ವೈಯಕ್ತಿಕವಾಗಿ ಈ ಜೋಳಿಗೆ ಹಿಡಿಯೋದನ್ನು ಸಾಕು ನಿಲ್ಲಿಸ್ಬೇಕಂತ ತಿಳ್ಕೊಂಡು ಮನೆಯೊಳಗೆ ಬಂದು ಆಗ ಜೋಳಿಗೆಯನ್ನು ಇಟ್ಟು ಮುಂದಿನ ಕೆಲಸಕ್ಕೆ ಹೋಗ್ಬೇಕಂದಾಗ ಆಗ ಅವರು ತಾಯಿ ಜೋಳಿಗೆಲಿಂದ ಹಿಟ್ಟಿನಿಂದ ಬಂದ ರೊಟ್ಟಿ 3 ರೊಟ್ಟಿ ಮಾಡಿರ್ತಾರೆ. ಅಣ್ಣ ತಮ್ಮನಿಗೊಂದು ತಾಯಿಗೊಂದು ರೊಟ್ಟಿ ಇರುವಾಗ ಆ ರೊಟ್ಟಿ ಇನ್ನೇನು ಆಲಯ ಕೈಯಾಗ ತೊಗೊಂಡು ತಿನ್ನಬೇಕು ಅನ್ನೋಷ್ಟರಲ್ಲಿ ಒಬ್ಬ ಜಂಗಮನ ರೂಪದಲ್ಲಿ ಆ ಪರಮಾತ್ಮನೇ ಬಂದಿರಬೇಕು. ಆ ಜಂಗಮ ರೂಪದೊಳಗೆ ಬಂದು ಹಸುವಾಗೈತಿ, ನನಗೆ ಸ್ವಲ್ಪ ತುತ್ತ ಅನ್ನ ಕೊಡು ಅಂತ ಕೇಳಿದಾಗ ಆಗ ಆಲಯ್ಯನವರು ಕೈಯಾಗಿ ಹಿಡ್ಕೊಂಡು ರೊಟ್ಟಿನ ನೀಡಕ್ಕೆ ಹೋಗ್ತಾರೆ. ತಾಯಿ ಹೇಳ್ತಾಳೆ, ಆಲಯ್ಯ ಮತ್ತೆ ಮಾಡೋಕ್ಕೆ ಹಿಟ್ಟಿಲ್ಲೋ, ಇದು ಒಂದೇ ರೊಟ್ಟಿ ಅಂತ ಅಂದಾಗ, ಯವ್ವ ನನಗೆ ವಯಸ್ಸೈತಿ, ವಯೋವೃದ್ಧ ಜ್ಞಾನವೃದ್ಧ ಆದಂಥ ಜಂಗಮನಿಗೆ ತಡ್ಕೊಳಕ್ಕೆ ಆಗೋದಿಲ್ಲ, ಈ ರೊಟ್ಟಿ ಅವರಿಗೆ ನೀಡ್ತೀನಿ, ನಾ ಮತ್ತೆ ತಡ್ಕೊತೀನಿ ಅಂದರೆ ಆಗ ನೋಡಪ್ಪ ಅಂತ ಹೇಳಿದಾಗ ತಾಯಿ ಆಗ ಆ ರೊಟ್ಟಿಯ ಜಂಗಮನಿಗೆ ನೀಡ್ತಾನೆ. ನಾನು ಹಿಟ್ಟು ಬೇಡಿದ್ದು ಇಷ್ಟ, ನನ್ನ ಮನೆ ನನ್ನ ಕುಟುಂಬಕ್ಕೆ ಅಷ್ಟ ಅಲ್ಲ, ಬೇಡ ಅಂತ ತಿಳ್ಕೊಂಡು ಆಗ ಮನೆಯಲ್ಲಿ ಬಟ್ಟೆಯನ್ನು ತೆಗೆದುಕೊಂಡು ಊರವರೆಗೆ ಬಂದು ಬಟ್ಟೆಯನ್ನು ತೊಳೆದು ಊರಾಕ್ ಹೋಗೋರ ಜೊತೆಗೆ ಆ ಬಟ್ಟೆಯನ್ನು ಕಳಿಸಿ ಅಂದು ಆ ಮನೆಯನ್ನು ತೊರಿತಾರೆ ಹಾಲಯ್ಯನವರು. ಈ ರೀತಿ ಒಳಗೆ ಬಂದು ನಂತರದಲ್ಲಿ ಅವ್ರ ಅಜ್ಜನ ಬಳಿಗಿದ್ದುಕೊಂಡು ಅನೇಕ ಕಡೆ ಇದ್ದುಕೊಂಡು ವಿದ್ಯೆಯನ್ನು ಕಲಿತಾ ಇರುವಾಗ ಅವರು ಕಲಿತಿರುವ ವಿದ್ಯೆಯನ್ನು ಕಂಡು ಆಗ ಒಳ್ಳೆ ಒಂದು ಮುಲ್ಕಿ ಪರೀಕ್ಷೆ ಅಂತ ಕರಿತಿದ್ರು. ಈಗ ಅದನ್ನು 7th ಅಂತ ಕರಿತಾರೆ, 7ನೇ ಕ್ಲಾಸ್ ಅಂತ. ಆಗ ಅಲ್ಲಿ ಶಾಲೆ ಒಳಗಿರ್ತಕ್ಕಂಥ ಎಲ್ಲ ಗುರುಗಳು ವಿದ್ಯಾರ್ಥಿಗಳು ಆಲಯನೇ ಪ್ರಥಮ ಬರ್ತಾನೆ, ಆಲಯನೇ ಫಸ್ಟ್ ಕ್ಲಾಸ್ ಬರ್ತಾನೆ ಅಂತೇಳಿ ಗುರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದೇ ವಿದ್ಯಾರ್ಥಿ ಆಗಿ ಅಷ್ಟೊಂದು ವಿದ್ಯೆ ಸಾಧನೆ ಮಾಡಿದಂಥ ಆಲಯ್ಯನವರು ಆಗ ಧಾರವಾಡಕ್ಕೆ ಮುಲ್ಕಿ ಪರೀಕ್ಷೆ ಬರಿಬೇಕಂತ ಬಂದಂಥ ಸಂದರ್ಭದೊಳಗೆ ಬರಿತಾರೆ. ಎಲ್ಲರೂ ಬರೆದು ಹೋಗ್ತಾರೆ, ಎಲ್ಲರೂ ಪರೀಕ್ಷೆ ಪಾಸ್ ಆಗ್ತಾವೆ. ಏನು ಬರಲಾದಂಥ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗ್ತಾರೆ. ಸಾಲಿಗೆ ರ್ಯಾಂಕ್ ಅನಿಸ್ಕೊಂಡಂಥ ಆಲಯ್ಯನವ್ರ ಪರೀಕ್ಷೆ ಅಲ್ಲಿ ಫೇಲ್ ಆಗ್ತಾಯಿತ್ತು. ಫೇಲ್ ಆದಂಥ ಸಂದರ್ಭದಲ್ಲಿ ಆಗ ಇಲ್ಲಿ ನನಗೆ ಇಟ್ಕೊಂಡು ಕಲಿಸಿದ್ರಲ್ಲ, ಆ ಗುರುಗಳಿಗೆ ಮನೆತನಕ್ಕೂ ಕೆಟ್ಟ ಹೆಸರು ತರೋದಾದಿತ್ತಲ್ಲ ಅಂತ ತಿಳ್ಕೊಂಡು ಅಲ್ಲಿ ಆ ಜಗವನ್ನು ಬಿಟ್ಟು ಮುಂದೆ ಬೇರೆ ಕಡೆ ಬರ್ತಾರೆ. ಬಂದು ಏನು ಮಾಡ್ತಾರೆ ಅಂದರೆ ಆಗ ಇಲ್ಲಿ ಹುಬ್ಳಿ 3000 ಮಠ, ಅದು ಹುಬ್ಳಿ ಸಿದ್ಧಾರೂಢ ಮಠದಲ್ಲಿ ಕೂಡ ಇದ್ದುಕೊಂಡು ಅಲ್ಲಿ ಹೊರಗಿಂದೆಲ್ಲ ತಾವು ಅನುಕೂಲ ಮಾಡ್ಕೊಂಡು ಅಲ್ಲಿ ಇನ್ನೊಂದು ಬೇರೆ ಮಠದೊಳಗೆ ಇದ್ದುಕೊಂಡು ಅಲ್ಲಿ ಶಾಸ್ತ್ರ ಕಲಿಯಕ್ಕೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಏನಾಗ್ತಂತಂದರೆ ಅಲ್ಲಿ ಲಿಂಗ ಇದ್ದವರಿಗೆ ಪ್ರವೇಶ ಇಲ್ಲ ಅಂತೇಳಿ, ಲಿಂಗ ಕಟ್ಟಬೇಕು ಕಟ್ಟಬಾರ್ದು ಅನ್ನೋ ಸಂಶಯ ಕೂಡ ಕುಮಾರಸ್ವಾಮಿಗಳಿಗೆ ಬಂದಾಗ ಆಗ ಏನು ಮಾಡ್ಬೇಕಂತ ವಿಚಾರ ತಿಳ್ಕೊಂಡಾಗ ಅವರಿಗೆ ಗೊತ್ತಾಗಿದ್ದು ಬಳ್ಳಾರಿ ಜಿಲ್ಲಾ ಎಮ್ಮಿಗನೂರು ಜಡಿಸಿದ್ದ ಸ್ವಾಮಿಗಳನ್ನು ಅಲ್ಲಿಗೆ ಪಾದಯಾತ್ರೆ ಮುಖಾಂತರ ಹೋಗಿ ಆಗ ಅವ್ರನ್ನ ಭೇಟಿಯಾಗಿ ಕೇಳ್ಕೊಂಡಾಗ ಆಗ ನಮ್ಮ ಹತ್ರ ಒಬ್ಬ ಯೋಗಿ ಬರ್ತಾನೆ, ತ್ಯಾಗಿ ಬರ್ತಾನಂತ ತಿಳ್ಕೊಂಡು ಜಡಿಸಿದ್ದರು ಅಂಗಳ ಕಸವನ್ನು ಮಾಡಿದು ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕಿಸಿ ಎಲ್ಲ ಭಕ್ತರನ್ನ ಭಜನೆ ಕೊಟ್ಟು ಕರ್ಕೊಂಬ ಅಂತ ಕಳಿಸ್ತಾರೆ. ಶ್ರೀ ಗುರು ಕುಮಾರೇಶ, ಶ್ರೀ ಗುರು ಕುಮಾರೇಶ. ಆಗ ಆಲಯ್ಯನವರು ಯಾಕೆ ಬರ್ತಾರ ನನ್ನ ಹತ್ರ ಅಂತ ತಿಳ್ಕೊಂಡು ಜಡಿಸಿದ್ದ ಲಿಂಗರು ಎಚ್ಚರವಾಗಿ ಏನು ಮಾಡ್ತಾರೆ ಅಂದರೆ ಪಕ್ಕದಾಗಿರ್ತಕ್ಕಂಥ ಒಬ್ಬ ಭಕ್ತರ ಎದೆ ಮ್ಯಾಗಿರುವ ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಕಲ್ಲು ಕಟ್ಟಿಕೊಂಡು ಕೊಳ್ಳ ಕಟ್ಕೊಂಡ್ಬಿಡ್ತಾರೆ. ಆಗ ಆಲಯ್ಯನವರು ಬಂದಾಗ ಕೊಳ್ಳಾಗ ಲಿಂಗು ಕಟ್ಟಿದ್ದು ನೋಡಿದರು. ಯಾಕೆ ಬಂದಿದ್ರಿ ಅಂದ್ರೆ, ಇಲ್ಲ ನಾ ಬಂದಿದ್ದು ಯಾಕೆ ಬಂದಿದ್ದೆ ಆ ಪ್ರಶ್ನೆಗೆ ಉತ್ತರ ಸಿಕ್ತಿ ಅಂತ ಹೇಳಿದಾಗ ಬರ್ತೀನಿ ಅಂತ ಅಂದಾಗ, ಇಲ್ಲ ನೀನು ನನ್ನ ಹೊಟ್ಟೆ ತುಂಬಿಸೋಕೆ ಪ್ರಸಾದ ತಂದೆಯಲ್ಲ ಕೊಡು ಅಂತ ಹೇಳ್ತಾರೆ ಜಡಿಸಿದ್ದರು. ಆಗ ಗೋಧಿ ಕಣಕ, ಸುಣ್ಣ ಮತ್ತು ಎಲೆ ಒಯ್ದಿರ್ತಾರೆ. ಅದನ್ನೆಲ್ಲ ತಗೊಂಡು ಜಡಿಸಿದ್ದ ಲಿಂಗರು ಸ್ವೀಕರಿಸಿ, ನನಗೆ ತೃಪ್ತಿ ಆಯಿತು ಆಲಯ್ಯ, ನೀ ಎಲ್ಲಿಂದ ಬಂದಿದ್ದಿ ಅಲ್ಲಿಗೆ ಹೋಗು ಅಂತಂದಾಗ ಆಗ ಆಲಯ್ಯನವರು ಮತ್ತೆ ಪುನಃ ಒಳ್ಳೆ ಪಾದಯಾತ್ರೆ ಮುಖಾಂತರ ಬರುವಾಗ ಮುಂದೆ ಯಳಂದೂರು ಬಸಲಿಂಗ ಸ್ವಾಮಿಗಳು ಭೇಟಿ ಆದಾಗ ಆ ಗುರುಗಳ ಹತ್ರ ಇದ್ದುಕೊಂಡು
ಇನ್ನೂ ಹೆಚ್ಚಿನ ಆಚಾರ ವಿಚಾರವನ್ನು ಕೂಡ ಅವರ ಹತ್ರ ಪಡೆದುಕೊಂಡು ಹಾಗೆ ಎಲ್ಲ ಪೂಜಾ ಕ್ರಿಯೆಗಳನ್ನು ಆಚಾರ ವಿಚಾರಗಳನ್ನು ಎಲ್ಲವನ್ನು ತನ್ನ ಮೈಗೂಡಿಸಿಕೊಂಡು ಅವ್ರ ಬಳಿಗೆ ಇದ್ದುಕೊಂಡು ನಂತರದಲ್ಲಿ ಶಂಭುಲಿಂಗನ ಬೆಟ್ಟದಲ್ಲಿ ಕೂಡ ಹೋಗಿ ಅನುಷ್ಠಾನವನ್ನು ಮಾಡಿ ಜ್ಞಾನವನ್ನು ಪಡ್ಕೊಂಡಂಥವರು ಆನಗಲ್ಲ ಕುಮಾರಸ್ವಾಮಿ ಅಂದರೆ ಹಾಲಯ್ಯನವರು. ಆಗ ನಂತರದಲ್ಲಿ ಆನಗಲ್ಲ ಮಠಕ್ಕೆ ಅವ್ರನ್ನ ಯೋಗ್ಯ ಗುರುಗಳಾಗ್ತಾರೆ ಇವ್ರಂತ ತಿಳ್ಕೊಂಡು ಆನಗಲ್ಲ ಮಠಕ್ಕೆ ಮಾಡಿದಾಗ ಆಗ ಅಲ್ಲಿಗೆ ಆನಗಲ್ಲ ಅಂದ್ರೆ ಕುಮಾರ ಮಾಸ ಶಿವಯೋಗಿಗಳಂತ ಕರೀತಾರೆ. ಅಲ್ಲಿ ಇರುವಾಗ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ರೀತಿಯಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಧರ್ಮೋ ರಕ್ಷಿತೀ ರಕ್ಷಿತಃ, ಧರ್ಮದಗೋಸ್ಕರವಾಗಿ ಧರ್ಮದ ಉಳಿವಿಗಾಗಿ ಸಮಾಜದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸತಕ್ಕಂಥ ಆನಗಲ್ಲ ಕುಮಾರ ಮಹಾಸ್ವಾಮಿ. ಒಂದು ಸರಿ ಬಾಗಲಕೋಟೆ ಮಲ್ಲನಾರ್ಯರು ಅಲ್ಲಿಗೆ ಬರುವಾಗ ಬಂದು ಹಾಲಯ್ಯನವರು ಸುಮ್ಮನೆ ಒಂದು ಕಡೆ ಕುಂತ್ಕೊಂಡಿರ್ತಾರೆ. ಹೊರಗೆ ಹೋದಾಗ ಬರ್ತಿರ್ತಾರೆ. ಇವರು ಯಳಂದೂರು ಬಸಲಿಂಗ ಸ್ವಾಮಿಗಳು ಈ ಮಠದ ಸ್ವಾಮಿಗಳು ಯಾರು ಅಂತ ಕೇಳ್ತಾರೆ. ನಾನಂತ ಹೇಳಿಲ್ಲ ಅವರು, ಕುಮಾರಸ್ವಾಮಿಗಳು ನಮಗೆ ಅಂತಾರ್ಯಪ್ಪ ಅಂತಂದು. ಈ ತೂಗ ಮನ್ಸ ಕುಂತ್ಕೊಂಡು ತೂಗಕ್ಕಲ್ಲ, ಸಮಾಜ ಕೆಟ್ಟು ಹೋಗುವಂಥ ಸಂದರ್ಭದಲ್ಲಿ ಸಮಾಜ ಉಳಿಸೋದು ಭಾಳ ಮುಖ್ಯ ಐತಿ. ಸಮಾಜದ ಏಳಿಗೆಗಾಗಿ ನಾಡೆಲ್ಲ ಸಂಚರಿಸ್ಬೇಕಂತೇಳಿ ಯಳಂದೂರು ಅಂದರೆ ಬಾಗಲಕೋಟೆ ಮಲ್ಲನಾರ್ಯರು ಕುಮಾರಸ್ವಾಮಿಗಳು ಹೇಳಿದಾಗ ಆಯ್ತು ನಡಿ ಅಂತ ತಿಳ್ಕೊಂಡು ಆಗ ಕುಮಾರಸ್ವಾಮಿಗಳು ಮತ್ತು ಬಾಗಲಕೋಟೆ ಮಲ್ಲನಾರ್ಯರು ಸಮಾಜದ ಏಳಿಗೆಗಾಗಿ ಉಳಿವಿಗಾಗಿ ಅಂದಿಲಿಂದ ಎಲ್ಲ ನಾಡೆಲ್ಲ ಸುತ್ತಾಡ್ಕೊತ ಬರುವಂಥ ಸಂದರ್ಭದಲ್ಲಿ ಒಂದು ಸರಿ ಆಶ್ರಮದ ಜಾತ್ರಾ ನಿಮಿತ್ತವಾಗಿ ಕಾಡಶೆಟ್ಟಿ ಹಳ್ಳಿಗೆ ಅಲ್ಲಿಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಏನಾಗುತ್ತಂತ ಕೇಳಿದರೆ ಅಕ್ಕಲ ಬಸವೇಶ್ವರ ಜಾತ್ರಾ ಅಂತ ನಡೀತಾ ಇದೆ ಕಾಡಶೆಟ್ಟಿ ಹಳ್ಳಿ ಗ್ರಾಮದಲ್ಲಿ. ಆಗ ಕಾಡಶೆಟ್ಟಿ ಹಳ್ಳಿ ಗ್ರಾಮದಲ್ಲಿ ಜಾತ್ರಾ ನಡೆಯುವಂಥ ಸಂದರ್ಭದೊಳಗೆ ಈ ಗದ್ದಿಗಯ್ಯ ಮತ್ತು ಗುರುಬಸವಾರ್ಯ ಅಂತಕ್ಕಂಥ ಅಣ್ಣ ತಮ್ಮಂದಿರು ಇಬ್ಬರು, ಇವರ ತಂದೆ ತಾಯಿ ನೀಲಮ್ಮ ಮತ್ತು ಗುರುಬಸವಾರ್ಯ ಇವರು ಇರುವಾಗ ಆಗ ಜನ ಬಹಳಷ್ಟು ಜನ ಕೂಡಿರ್ತಾರೆ. ಕೂಡಿದಂಥ ಸಂದರ್ಭದಲ್ಲಿ ಈ ಗದ್ದಿಗಯ್ಯ ಬಸವಾರ್ಯ ಇವ್ರು ಎಲ್ಲಾದರೂ ಭಜನೆ ಪದ ಹಾಡ್ತಾರಂತಂದರೆ, ತತ್ವಗೀತೆ ಹಾಡ್ತಾರಂದರೆ, ಭಕ್ತಿಗೀತೆ ವಚನ ಹಾಡ್ತಾರಂದರೆ ಸಹಸ್ರ ಸಂಖ್ಯೆಯಲ್ಲಿ ಕೂಡ ಜನ ಕೂಡ್ತಾಯಿದ್ರು ಈ ಗದ್ದಿಗಯ್ಯ ಗುರುಬಸವಾರ್ಯ ಭಜನೆ ತತ್ವಗೀತೆಗಳನ್ನು ಕೇಳೋಗೋಸ್ಕರವಾಗಿ. ಹಾಗಾಗಿ ಇವರ ಕುಮಾರಸ್ವಾಮಿಗಳು ಅಲ್ಲಿಗೆ ದಯಮಾಡಿಸಿದಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಆಡಬೇಕಂತ ತಿಳ್ಕೊಂಡು ಈ ಗದ್ದಿಗಯ್ಯ ಗುರುಬಸವನ್ನ ಇಬ್ಬರು ಊರು ಹಿರಿಯರು ಕೂಡ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ತಾರೆ. ಇವರು ಹಾಡ್ರಿಯಪ್ಪ ಅಂತಂದಾಗ ಹಾಡ್ತಾರೆ. ಹಾಡಿದಂಥ ಸಂದರ್ಭದಲ್ಲಿ ಇವರ ಸಂಗೀತವನ್ನು ಕೇಳಿ, ಇವರ ತತ್ವಗೀತೆಗಳನ್ನು ಕೇಳಿ ಕುಮಾರಸ್ವಾಮಿಗಳು ಒಂದು ಕ್ಷಣ ಮೈ ಮರೆತು ಏನಪ್ಪ ಎಂಥ ಇವು ಮಕ್ಕಳು ಗಾನ ಕೋಗಿಲಿ ಕೂಡ ನಾಚಬೇಕು ಆ ಒಂದು ವಿಚಾರದಲ್ಲಿ ಹಾಡ್ತಕ್ಕಂಥ ಈ ಮಕ್ಕಳು ಅಂತ ತಿಳ್ಕೊಂಡು ಕುಮಾರಸ್ವಾಮಿಗಳಿಗೆ ಎಲ್ಲಿಲ್ಲದ ಆನಂದ ಸಂತೋಷವಾಗ್ತಾ ಇದೆ. ನಂತರ ಕುಮಾರಸ್ವಾಮಿಗಳು ಕೇಳ್ತಾರೆ ಇವರ ತಂದೆ ತಾಯಿ ಯಾರು ಅಂತ ಕರೆಸ್ತಾರೆ ಅಂದಾಗ ಆಗ ಗುರುಪಾದಯ್ಯ ಮತ್ತು ನೀಲಮ್ಮ ಬರ್ತಾರೆ. ಬಂದಾಗ ಈ ಮಕ್ಕಳನ್ನ ಗುರುಪಾದಯ್ಯನವರೇ ನಮ್ಮ ಹುಡುಗಿ ಹಾಕಿಬಿಡ್ತೀರೇನಂತ ಕೇಳಿದರು. ಆಯ್ತರಪ್ಪ ಅಂತ ತಿಳ್ಕೊಂಡು ಅವ್ರ ತಂದೆ ಹೇಳಿದಾಗ ನೀಲಮ್ಮ ತಾಯಿ ಕಣ್ಣೀರು ಇಡ್ತಾಳೆ. ಏನವ ಗಂಡಸ ಜಾತಿ ಕೇಳಿದ ತಕ್ಷಣ ಹ್ಞೂ ಅಂತಾರಂತೇಳಿ ನಿನಗೆ ಭಾಳ ದುಃಖ ಆತನವ ಅಂತ. ಮಕ್ಕಳನ್ನ ಎತ್ತ ಕರಳು ನನಗೆ ಗೊತ್ತಾಗುತ್ತಾ ಕುಮಾರಸ್ವಾಮಿಗಳು ಹೇಳಿದಾಗ ಆಗ ಹೇಳ್ತಾಳೆ ನೀಲಮ್ಮ ತಾಯಿ, ಇಲ್ಲ ಅಪ್ಪಯ್ಯ, ನನ್ನ ಮಕ್ಕಳು ಕಣ್ಣಿಲ್ಲದ ಕುರುಡರು, ಎಲ್ಲಿ ಮನೆ ಭಿಕ್ಷೆ ಬೇಡೋ ಸ್ಥಿತಿ ಬರ್ತಿತ್ತೇನೋ, ಎಲ್ಲಿ ಮನೆ ತಿರುಗಾಡಿ ಇವರು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂತಲ್ಲ ಅಂತ ತಿಳ್ಕೊಂಡು ನಾನು ಕಣ್ಣೀರು ಹಾಕಿ ದುಃಖದಾಗಿದ್ದೆ. ನನಗೆ ದಿಕ್ಕಿಲ್ಲದ ಮಕ್ಕಳಿಗೆ ದೇವರೇ ಗತಿ ಅನ್ನೋ ರೀತಿಯಲ್ಲಿ ನೀವು ಬಂದು ನನ್ನ 2 ಮಕ್ಕಳನ್ನ ತಾವು ಕೇಳಿರಲ್ಲ, ನಾನು ಕೊಡೋದು ಮುಖ್ಯ ಅಲ್ಲ, ನೀವು ಕರ್ಕೊಂಡು ಹೋಗ್ತಿರಲ್ಲ, ನಿಮಗೆ ಕೀರ್ತಿ ತರಬೇಕು ಹೊರತಾಗಿ ಅಪಕೀರ್ತಿ ತರಬಾರ್ದು ಅಂತ ತಿಳ್ಕೊಂಡು ಅದು ಒಂದು ಆಸೆ ಅಪ್ಪಯ್ಯ ಅಂತ ತಿಳ್ಕೊಂಡಾಗ ಕುಮಾರಸ್ವಾಮಿಗಳು ಹೇಳ್ತಾರೆ, ಮೊದಲೇ ಜನನೇ ತಾಯಿ ಗುರು ಅಂತಂದಂಗೆ, ತಾಯಿ ನೀನು ತಾಯಿಯಾಗಿ ಮಕ್ಕಳಿಗೆ ಒಳ್ಳೆ ಕೀರ್ತಿ ತರಲಂತೇಳಿ ಹರಿಸ್ತೀಯಲ್ಲ, ನಿನ್ನ ಹರಿಕೆ ಆ ಮಕ್ಕಳು ಭವಿಷ್ಯಕ್ಕೆ ಉಜ್ವಲ, ಆ ಮಕ್ಕಳ ಭವಿಷ್ಯ ಬೆಳೆಯೋಕೆ ನಿನ್ನ ಆಶೀರ್ವಾದ ಇದ್ದೇ ಇರುತ್ತೆ. ಆ ಮಕ್ಕಳು ಒಳ್ಳೆಯ ಮಕ್ಕಳಾಗಿ
ನಮ್ಮ ಹತ್ರ ಇರಲಿ, ನಾವು ಸಂಗೀತ ಕಲಿಸ್ತೀವಿ ಅಂತ ತಿಳ್ಕೊಂಡು ಗುರುಗಳು ಹೇಳಿದಾಗ ಆಗ ಹೆತ್ತ ಕಳ್ಳು ನಮಸ್ಕಾರ ಮಾಡಿ ಕುಮಾರಸ್ವಾಮಿಗಳಿಗೆ 2 ಮಕ್ಕಳ ಜೋಳಿಗೆ ಒಪ್ಪಿಸ್ತಾರೆ. ಧರ್ಮಧಿರವನಖಿಲ ಜನಕ್ಕೆ ತಿಳಿಸಿ ಪೇಳ್ದೆ ಗುರುಕುಮಾರ, ಧರ್ಮದೇಳಿಗೆಗಾಗಿ ಸವೆಸಿದಯ್ಯ ತನುವ ಗುರುಕುಮಾರ, ಬಿರಿದೆ ನಿಪ್ಪ ಗ್ರಂಥ ಸಂಗ್ರಹವನೆಗಳ್ದೆ ಗುರುಕುಮಾರ, ಹರುಷದಿಂದ ಯೋಗ ಸಾಧಕರನ್ನು ಪೊರೆದೆ ಗುರುಕುಮಾರ, ನಿತ್ಯ ದಾಸೋಹವಾಗಲೆಸಗಿದಯ್ಯ ಗುರುಕುಮಾರ, ಸತ್ಯವಾದಿಗಳಿಗೆ ಮೆಚ್ಚಿ ಹಿಗ್ಗುತ್ತಿರ್ತೆ ಗುರುಕುಮಾರ. ಆ ಮಕ್ಕಳು ಒಳ್ಳೆಯ ಮಕ್ಕಳಾಗಿ ನಮ್ಮ ಹತ್ರ ಇರಲಿ, ನಾವು ಸಂಗೀತ ಕಲಿಸ್ತೀವಿ ಅಂತ ತಿಳ್ಕೊಂಡು ಗುರುಗಳು ಹೇಳಿದಾಗ ಆಗ ಹೆತ್ತ ಕಳ್ಳು ನಮಸ್ಕಾರ ಮಾಡಿ ಕುಮಾರಸ್ವಾಮಿಗಳಿಗೆ 2 ಮಕ್ಕಳ ಜೋಳಿಗೆ ಒಪ್ಪಿಸ್ತಾರೆ. ಚರಂತಿ ಅಂದರೆ ಆ ಒಂದು ಚರಂತಿ ಮಠದ ಗುರುಪಾದಯ್ಯ ನೀಲಮ್ಮ ತಾಯಿ 2 ಮಕ್ಕಳನ್ನು ಒಪ್ಪಿಸಿದಾಗ ಆ ಮಕ್ಕಳು ಕರೆದುಕೊಂಡು ಬಂದು ತಮ್ಮ ಆನಗಲ ಮಠದೊಳಗೆ ಇಟ್ಟುಕೊಂಡು ಅವರಿಗೆಲ್ಲ ಸಂಗೀತ ಕಲಸಕ್ಕೆ ಶಿರಾಳಕೊಪ್ಪದ ಗದ್ದಿಗಾರಿ ಗವೆಗಳು ಇರ್ಬೋದು, ಆಮೇಲೆ ನೀಲಕಂಠ ಬುವ್ವ ಇರ್ಬೋದು, ಖಾಜಿ ಅಂತೇಳಿ ಒಬ್ಬರು ಇಸ್ಲಾಂ ಧರ್ಮದವರು ಆ ಮಂದಿರದೊಳಗೆ ಕಲಸಕ್ಕೆ ಇಟ್ಕೊತಾರೆ. ಹಿಂಗೆ ಅನೇಕ ಗುರುಗಳು ಕರೆಸಿ ಇವರಿಗೆ ಸಂಗೀತ ಕಲಿಸ್ತಾರೆ. ಕಲಿಸಿದಂಥ ಸಂದರ್ಭದಲ್ಲಿ ಆಗ ಒಂದು ರೀತಿ ಒಳಗೆ ಗದ್ದಿಗೈ ಅಂದರೆ ಈಗಿರ್ತಕ್ಕಂಥ ಪಂಚಾಕ್ಷರ ಗವೆಗಳು, ಗುರುಬಸವ ಅಂದರೆ ಅವರಿಗೆ ಆಗಿನ ಸಂದರ್ಭದಲ್ಲಿ ಒಂದಿಷ್ಟು ಹಣ್ಣನ್ನು ತಿಂದು ಕಾಲರ ಭಾಳ ಇರುವಾಗ ಆಗ ಗುರುಬಸವನಾರು ಕಾಲರ ಬಂದು ಶಿವೈಕ್ಯರಾದಾಗ ಕುಮಾರಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಗುರುಗಳ ನನಗೆ ನಿಮ್ಮ ಆಶೀರ್ವಾದ ಇರಲಿ, ಮುಂದಿನ ಜನ್ಮದಾಗ ನಾನು ಈ ಸಮಾಜದ ಋಣ ತಿಂದು ಹೊಂಟೀನಿ, ಈ ಸಮಾಜದ ಋಣ ಮುಟ್ಸಕ್ಕೆ ನಾನು ಬಂದೇ ಬರ್ತೀನಿ ಅಂತ ತಿಳ್ಕೊಂಡು ಗದ್ದಿಗೈನ ಗುರುಬಸವಾರ್ರಿ ಕುಮಾರಸ್ವಾಮಿಗಳ ಪಾದಕ್ಕೆ ಅರ್ಪಿಸಿ ತಮ್ಮ ಪ್ರಾಣವನ್ನು ಕೂಡ ಗುರುಗಳ ಪಾದಕ್ಕೆ ಅರ್ಪಿಸಿ ಲಿಂಗದೊಳಗೆ ಹಾಕ್ತಾರೆ. ಆಗ ಗದ್ದಿಗೈನವರು ನಾನು ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಕಣ್ಣೀರಿಡುವಾಗ ಕುಮಾರಸ್ವಾಮಿಗಳು ಹೇಳ್ತಾರೆ, ಏನಪ್ಪ ಗದ್ದಿಗಯ್ಯ, ನಿಮ್ಮಣ್ಣ ಅವ್ರದ್ದು ಅಷ್ಟಿತ್ತು, ಮತ್ತೆ ಸಮಾಜ ಸೇವೆ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ಯಾನ, ಚಿಂತೆ ಮಾಡಬೇಡ, ನೀನು ಈಗ ಅಳತ ಕುಂತ್ರೆ ಹೆಂಗೆ ಅಳಬೇಡ, ಮುಂದೆ ನೀನು ಸಿದ್ಧತನಾಗು ಅಂತ ತಿಳ್ಕೊಂಡಾಗ ಗುರುಗಳಿಗೆ ನನಗೆ ಇನ್ನೂ ಹೆಚ್ಚಿಗೆ ಕಲಿಬೇಕಂದಾಗ ಆಯ್ತು ಅಂತ ತಿಳ್ಕೊಂಡು ಹಾನಗಲ್ಲ ಕುಮಾರಸ್ವಾಮಿಗಳು ಮೈಸೂರಿಗೆ ಅಲ್ಲಿ ಗೌರಿಶಂಕರ ಮಠಕ್ಕೆ ಕಳಿಸಿ ಅಲ್ಲಿ ಕೂಡ ಆ ಗದ್ದಿಗೈನವರು ಒಂದಿಷ್ಟು ಮಕ್ಕಳನ್ನು ಕರ್ಕೊಂಡು ಮೈಸೂರಿಗೆ ಹೋಗಿ ಅಲ್ಲಿ ಕರ್ನಾಟಕ ಸಂಗೀತವನ್ನು ಕಲಿತು ಹಿಂದೂಸ್ತಾನವನ್ನು ಸಂಗೀತವನ್ನು ಹೆಚ್ಚಿನ ರೀತಿ ಒಳಗೆ 2 ಅಭ್ಯಾಸವನ್ನು ಮಾಡಿ ಮರಳಿ ಮತ್ತೆ ಹಾನಗಲ್ ಕುಮಾರಸ್ವಾಮಿಗಳ ಹತ್ರ ಗುರುಗಳ ಹತ್ರ ಬಂದಾಗ ಆಗ ಏನು ಮಾಡ್ತಾರಂದರೆ ಬಾಗಲಕೋಟೆ ಒಳಗೆ ಅಖಿಲ ವೀರ ಶೈವ ಮಹಾಸಭಾ ಇರುವಂಥ ಸಂದರ್ಭದಲ್ಲಿ ಆಗ ಗದ್ದಿಗೈನವರಿಗೆ ಸಂಗೀತ ಹಾಡೋಕೆ ಅಲ್ಲಿ ಏರ್ಪಾಡು ಮಾಡ್ತಾರೆ. ಸಭಾ ಏರ್ಪಾಡು ಮಾಡಿದಾಗ ಎಷ್ಟೋ ಮಂದಿ ತಬಲಾ ಬಾರ್ಸಕ್ಕೆ ಕೇಳ್ತಾರೆ, ಆದರೆ ಕೆಲವು ಮಂದಿ ನಾನು ಒಲ್ಲೆ ನೀನು ಒಲ್ಲೆ ಅಂತಾರೆ. ಅಲ್ಲಿ ಒಬ್ಬ ಖಜೆ ಸಾಬ್ ಅಂತಕ್ಕಂಥವನು ಅಥವಾ ರಾಜೇ ಸಾಬ್ ಅಂತಕ್ಕಂಥವನು ಅಂತ ಹೋಳ್ಗೆ ಉಗ್ಗಿ ಉಣ್ಣ 500 ಕೊಟ್ಟು ಬಾರಿಸ್ಲಿ ನಾನು ಅಂತಾನೆ. ಅಂದಂಥ ಸಂದರ್ಭದಲ್ಲಿ ಇಲ್ಲ, ಆ ಹಣ ಕೊಡ್ಬೇಕಂತ ಕೇಳ್ಯಾನಲ್ಲ, ಹಣ ಕೊಟ್ಟರು ಚಿಂತೆ ಇಲ್ಲ, ಅವನೇ ಕರ್ಕೊಂಬರ್ರಿ ಅಂತ ಕುಮಾರಸ್ವಾಮಿಗಳು ಹೇಳಿದಾಗ ಕರ್ಕೊಂಬರ್ತಾರೆ. ವೇದಿಕೆ ರೆಡಿ ಮಾಡಿ ಸಂಗೀತ ಕಚೇರಿ ನಡೆಸಿದಾಗ ಪಂಚಾಕ್ಷರ ಗುರುಗಳು ಆಡಿದಂಥ ಸಂಗೀತಕ್ಕೆ ಟೀಕೆ ಹಿಡಿಯೋಕ್ಕಾಗೋದಿಲ್ಲ, ತಬಲಾ ಸಾಥ್ ಮಾಡೋಕ್ಕಾಗೋದಿಲ್ಲ, ಸೋತು ಅಲ್ಲೇ ವೇದಿಕೆ ಒಳಗೆ ತಪ್ಪಾತ ಗುರುಗಳಂತ ತಿಳ್ಕೊಂಡು ಗುರುಗಳಿಗೆ ಕ್ಷಮ ಕೇಳಿದಾಗ ಆಯ್ತಂತ ತಿಳ್ಕೊಂಡು ಕುಮಾರಸ್ವಾಮಿಗಳಿಗೆ ನಮ್ಮ ಶಿಷ್ಯ ಇವತ್ತಿನಿಂದ ಗದ್ದಿಗೈ ಅಲ್ಲ, ಕೋಗಿಲಿ ನಾಚುವಂಥ ಗಾನವನ್ನು ಹಾಡ್ಯಾನಂದರೆ ಇದು ಗಾನ ಕೋಗಿಲಿ, ಅದಕ್ಕೆ ಕೋಗಿಲಿ ಪಂಚಮ ಸ್ವರದಿಂದ ಕೂಗುವಂಥ ಈ ಪರಮಾತ್ಮನ ಸೃಷ್ಟಿ ಕೋಗಿಲಿ ಪಂಚಮ ಸ್ವರದಲ್ಲಿ ಕೂಗ್ತಾ ಇದೆ. ಆಗ ನಮ್ಮ ಶಿಷ್ಯ ಆದಂಥ ಗದ್ದಿಗೆಯೇ ಕೂಡ ಇಂದಿಲಿಂದ ಗದ್ದಿಗೆಯಲ್ಲ, ಇಂದಿಲಿಂದ ಪಂಚಮ ಸ್ವರದಲ್ಲಿ ಕೂಗುವಂಥ ಇದು ಪಂಚಾಕ್ಷರಿ ಗವೈಯನ್ನು ಬಿರುದನ್ನು ಕೂಡ ಬಾಗಲಕೋಟೆ ಆ ಸಭೆ ಒಳಗೆ ಕೂಡ ಕೊಟ್ಟಂಥ ಅದು ಪಂಚಾಕ್ಷರ ಗವೆಯನ್ನು ಹೆಸರು ಅಲ್ಲಿಂದ ಪ್ರಾರಂಭ ಆಯಿತು. ನಂತರದಲ್ಲಿ ಪಂಚಾಕ್ಷರ ಗುರುಗಳು ಆಗ ಬರ್ತಾ ಬರ್ತಾ ಮಂದಿರದಾಗಿರುವಂಥ ಸಂದರ್ಭದ ಒಳಗೆ ಪಂಚಾಕ್ಷರ ಗುರುಗಳ ಬಳಿಗೆ ಸಾಕಷ್ಟು ಅಂಧರು, ಅನಾಥರು, ದೀನರು, ದಲಿತರು, ಅಂಗವಿಕಲರು
ಭಾಳಷ್ಟು ಜನ ಕಲಿಯೋಕೆ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಆದಂಥ ಸಂದರ್ಭದೊಳಗೆ ಆಗ ಪಂಚಾಕ್ಷರ ಗುರುಗಳು ಪಾಠವನ್ನು ಆನಂದವಾಗಿ ಹೇಳ್ತಿರ್ತಾರೆ. ಕುಮಾರಸ್ವಾಮಿಗಳು ಪೂಜೆ ಕುಂತಂಥ ಸಂದರ್ಭದಲ್ಲಿ ಸಂಗೀತವನ್ನು ಹಾಡ್ತಿರ್ತಾರೆ. ಕುಮಾರಸ್ವಾಮಿಗಳಿಗೆ ಆ ಕೈಲಾಸನೇ ಇಲ್ಲಿ ಧರೆಗೆ ಐತೇನೋ ಅನ್ನೋ ಭಾವ ಕೂಡ ಬರುವಂಥ ಪಂಚಾಕ್ಷರಗಳು ಸಂಗೀತದಲ್ಲಿ ಕುಮಾರಸ್ವಾಮಿಗಳು ಪೂಜೆಯಲ್ಲಿ ಆ ಶಿವನನ್ನೇ ದರ್ಶನ ಮಾಡುವಂಥ ವಿಚಾರ ಕಾಣ್ತಿತ್ತು. ಅಷ್ಟೊಂದು ಸಂಗೀತ ಭಕ್ತಿಯಿಂದ ಹಾಡುವಂಥ ಗುರುಗಳು. ನಂತರದಲ್ಲಿ ಶಿವಯೋಗ ಮಂದಿರ ದಾಸೋಗ ಅಲ್ಲಿ ಸಾಕಷ್ಟು ಒಟುಗಳಿಗೆ ಅಲ್ಲಿ ಇವತ್ತೇನು ನಮ್ಮ ನಾಡಲ್ಲಿ ಮಠ ಮಂದಿರಗಳದಾವು ಇವಕ್ಕೆಲ್ಲ ಕಾವಿದಾರ್ಯರು ಹರಗುರು ಚರಮೂರ್ತಿಗಳನ್ನು ತಯಾರು ಮಾಡುವಂಥ ಒಂದು ಕೇಂದ್ರ ಅಂದರೆ ಅದು ಶಿವಯೋಗ ಮಂದಿರ. ಅಲ್ಲಿ ಕ್ರಿಯಾಭಸ್ಮ ತಯಾರಾಗ್ತಕ್ಕಂಥದ್ದು. ಹಾಗಾಗಿ ಆ ಪಂಚಾಕ್ಷರ ಗುರುಗಳಿಗೆ ಏನು ಮಾಡ್ತಿದ್ರು, ಶಿವಯೋಗ ಮಂದಿರದ ಸಲುವಾಗಿ ಅಲ್ಲಲ್ಲಿ ಕೆಲವೊಂದಿಷ್ಟು ಭಿಕ್ಷೆ ಕರ್ಕೊಂಡು ಹೋಗ್ತಿದ್ರು. ಪಂಚಾಕ್ಷರ ಗವಿಗಳು ಆನಂದವಾಗಿ ತಬಲಾ ನುಡಿಸ್ತಿದ್ರು, ಸಂಗೀತ ಹಾಡ್ತಿದ್ರು, ಸಾಕಷ್ಟು ದವಸ ಧಾನ್ಯವನ್ನು ಕೂಡ ಕೊಡ್ತಿದ್ರು. ನಂತರದಲ್ಲಿ ಶಿವಯೋಗ ಮಂದಿರ ದಾಸೋಗಕ್ಕಾಗ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದಂಥ ಕೀರ್ತಿ ಅದು ಪಂಚಾಕ್ಷರ ಗುರುಗಳದು. ನಂತರದಲ್ಲಿ ಹೀಗೆ ಮುಂದೆ ಸಾಗುತ್ತಿರುವಾಗ ಭಾಳಷ್ಟು ಜನ ಆಗ ಅಂಧರು ಅನಾಥರು ಪಂಚಾಕ್ಷರ ಗುರುಗಳಿಗೆ ಬರುವಾಗ ಹತ್ತಿರ ಬಂದಾಗ ಮಂದಿರದ ಒಂದು ಕಮಿಟಿ ಏನೇ ಒಂದು ಸಮಿತಿ ಅಂತ ಕರಿತೀವಿ. ಆ ಸಮಿತಿಯವರು ವಿಚಾರ ಮಾಡಿ ಹೇಳ್ತಾರೆ, ಪಂಚಾಕ್ಷರ ಗವ್ಯಗಳು ಶಿಷ್ಯರು ಭಾಳ ಮಂದಿ, ಮುಂದೆ ಹೀಗೆ ಹೆಚ್ಚೆಚ್ಚು ಆಗ್ತಾ ಹೋದ್ರೆ ಸಲುವಕ್ಕೆ ಆಗೋದಿಲ್ಲ ಅಂತೇಳಿ ಸ್ವಲ್ಪ ದುರ್ವಿಚಾರ ಮಾಡಿದರು. ಅಲ್ಲಿ ಇರ್ತಕ್ಕಂಥ ಆಗಿನ ಕಮಿಟಿಯವರು ಮಾಡಿ ಏನು ಮಾಡಿದರು, ಹಾನಗಲ್ಲ ಕುಮಾರಸ್ವಾಮಿಗಳು ಗಮನಕ್ಕೆ ತರ್ತಾರೆ. ಏನ್ರಪ್ಪ ಈಗ ಪಂಚಾಕ್ಷರ ಗವ್ಯಗಳು ಶಿಷ್ಯರು ಭಾಳ ಆಗ್ತಾರೆ, ಸಲುವುದು ಭಾಳಷ್ಟು ಕಷ್ಟ, ಅದಕ್ಕೆ ಮತ್ತೇನು ಮಾಡ್ಬೇಕು ಅಂತ ಕೇಳ್ತಾರೆ ಕುಮಾರಸ್ವಾಮಿಗಳು. ಈ ಮಂದಿರದಿಂದ ಅವ್ರನ್ನ ಹೊರಗಿಟ್ರೆ ಭಾಳ ಚಲೋ ಅಂತೇಳಿ ಕಮಿಟಿಯವ್ರು ಹೇಳಿದರು. ಅಲ್ಲೋ ಅವರಿಗೆ ತಂದೆ ತಾಯಿಯಾಗಿ ಗುರುವಾಗಿ ಸರ್ವಸ್ವ ನಾನಾಗಿ ಅವ್ರನ್ನ ಕರ್ಕೊಂಡು ಬಂದು ಈಗ ಮಂದಿರ ಬಿಡು ಅಂತಂದರೆ ಎಲ್ಲಿ ಹೋಗ್ಬೇಕು ಅವ್ರಂತ ಕೇಳಿದಾಗ ಅವ್ರನ್ನ ಕಳಿಸೋದು ಬಿಡೋದು ನಿಮ್ಮ ಚಿತ್ತ, ನಾವು ಇಲ್ಲಿ ಪರಿಸ್ಥಿತಿ ನಿಮಗೆ ಹೇಳೀವಿ, ಮುಂದಿನ ವಿಚಾರ ನಿಮಗೆ ಬಿಟ್ಟಿದ್ದಂತ ಹೇಳಿದಾಗ ಆಗ ಕುಮಾರಸ್ವಾಮಿಗಳು ಭಾಳಷ್ಟು ದುಃಖ ಆಗ್ತೈತಿ. ಏನು ಮಾಡಬೇಕು, ದಿಕ್ಕಿಲ್ಲ ಅಂತ ತಿಳ್ಕೊಂಡು ನಾವು ಕರ್ಕೊಂಡು ಬಂದು ಈಗ ಅಗಲಿಸಿದ್ರೆ ಏನು ಪರಿಸ್ಥಿತಿ ಅಂತ ತಿಳ್ಕೊಂಡು ಆಗ ಕುಮಾರಸ್ವಾಮಿಗಳಿಗೆ ಅನಿವಾರ್ಯ ಸಂದರ್ಭ ಬಂತು. ಆಗ ಪಂಚಾಕ್ಷರ ಗವಳು ಕರೆಸ್ತಾರೆ. ಯಾಕ್ರಿ ಬುದ್ಧಿ ಅಂತ ಬಂದಾಗ, ಗವಯಿ ಇಂದಿಲಿಂದ ನೀನು ಮಂದಿರದ ಮಗು ಅಲ್ಲಪ್ಪ ಅಂದ. ಗುರುಗಳೇ, ನಮ್ಮಿಂದ ನಿಮಗೇನಾದರೂ ಅಪಕೀರ್ತಿ ಆಯಿತಾ, ಈ ಮಂದಿರಕ್ಕೆ ನಾನು ಅಪಚಾರ ತಂದೆನು, ಕೆಟ್ಟ ಹೆಸರು ತಂದೆನು ತಿಳ್ಕೊಂಡು ಪಂಚಾಕ್ಷರ ಗುರುಗಳು ಕಣ್ಣೀರು ಹಾಕುವಂಥ ಸಂದರ್ಭದೊಳಗೆ ಕುಮಾರಸ್ವಾಮಿಗಳು ಕಣ್ಣಲ್ಲಿ ನೀರು ತಂದು, ಗವಯಿ ನೀನು ನನ್ನ ಶಿಷ್ಯ ಆಗಿ ನೀನು ನನ್ನ ಮಗುವಾಗಿ ಇರುವಾಗ ನೀನು ಈ ಮಂದಿರಕ್ಕಾಗಲಿ ನನಗಾಗಲಿ ಅಪಚಾರ ತರ್ತೀಯನಪ್ಪ, ಕೀರ್ತಿ ತರುವಂಥ ಮಗು ಅದೋ ಹೊರತಾಗಿ ನೀನು ಕೆಟ್ಟ ಹೆಸರು ತರುವಂಥ ಮಗು ಅಲ್ಲ ಅಂದಾಗ ಆ ವಿಶ್ವಾಸ ನಿಮ್ಮಲ್ಲಿದ್ದು ಮತ್ತು ನನಗೆ ಮಂದಿರದ ಮಗುವಲ್ಲ ಅಂತೀರಲ್ಲ. ಇಲ್ಲಪ್ಪ, ಇಲ್ಲಿರ್ತಕ್ಕಂಥ ಎಲ್ಲ ಸಮಿತಿಯವರು ಈ ರೀತಿ ವಿಚಾರ ಮಾಡ್ಯಾರ, ಒಂದು ಸರಿ ಬಿರುಕು ಬಂತಂದರೆ ಅದು ಮುಂದೆ ಸರಿ ಆಗಂಗಿಲ್ಲ. ಈಗ ನಾನು ಎಲ್ಲಿ ಹೋಗಲಿ ಗುರುಗಳಂತ ಕೇಳ್ಕೊಂಡಾಗ ಆಗ ಪಂಚಾಕ್ಷರ ಗುರುಗಳು ನಾನು ಎಲ್ಲಿ ಹೋಗಲಿ, ನಾ ಯಾರು ಬೆಳಿಗ್ಗೆ ಹೋಗ್ಲಿ ಅಂತ ಕಣ್ಣೀರು ಹಾಕಿದಾಗ ಕುಮಾರಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ ನೀನು ಶಿವನಿಗಾಗಿ ದುಡಿ, ಶಿವ ನಮಗಾಗಿ ದುಡಿತಾನ, ನಾನು ನಿಮಗಾಗಿ ದುಡಿತೀನಿ, ನೀ ಎಲ್ಲೋ ಇರು, ನೀನು ನಮ್ಮನ್ನು ನೆನೆಸಿದಾಗ ನಾನು ನಿನ್ನ ಹತ್ರ ಇರ್ತೀನಿ ಗವೈ ಅಂತ ತಿಳ್ಕೊಂಡು ಆಗ ಕುಮಾರಸ್ವಾಮಿಗಳು ತಾವೇ 2 ಬಂಡಿ ಚಕ್ಕಡಿಯನ್ನು ತಯಾರು ಮಾಡಿಸಿ ಆ ಚಕ್ಕಡಿ ಒಳಗೆ ಪಂಚಾಕ್ಷರ ಗುರುಗಳನ್ನ ಶಿಷ್ಯರನ್ನ ಕರ್ಕೊಂಡು ಬಂದು ಆಗ ನಿಡಗುಂದಿ ಕೊಪ್ಪ ಅಂತ ಬರ್ತಾ ಇದೆ ಇಲ್ಲಿ ರೋಣ ತಾಲೂಕು ಗದಗ ಜಿಲ್ಲಾ, ಅಲ್ಲಿ 3/3/1914 ಇಸ್ವಿಗೆ ಈ ಒಂದು ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ ಪಂಚಾಕ್ಷರಗಳ ಸಂಗೀತ ಪಾಠಶಾಲೆ ಅಂಥೇಳಿ ಅಲ್ಲಿ ಏನು ಪಾಠಶಾಲೆ ಸ್ಥಾಪನೆ ಮಾಡಿದರು. ಅಂದಿಲಿಂದ ಸಂಗೀತ ಪಾಠಶಾಲೆ ಭಾಳಷ್ಟು ಚೆನ್ನಾಗಿ ಅಂದರೆ ಒಳ್ಳೆ ರೀತಿಯಿಂದ ನಡ್ಕೊತ ಬಂತು. ಬರುವಂಥ ಸಂದರ್ಭದೊಳಗೆ ಇಲ್ಲಿ ಪಂಚಾಕ್ಷರ ಗುರುಗಳು 3/3/1914 ಪಾಠಶಾಲೆ ಸ್ಥಾಪನೆ ಮಾಡಿದರು. ಅದೇ 3/3/1914 ಇಸ್ವಿ ಶರಣ ದಂಪತಿಗಳಾಗಿರುವಂಥ ಮಾತುಶ್ರೀ
ಸಿದ್ದಮ್ಮ ತಾಯಿ ಮತ್ತು ರೇವಣಯ್ಯ ಇವರ ಒಂದು ಪುಣ್ಯ ಉದರದಲ್ಲಿ ದೇವರ ಹೊಸಪೇಟೆಯಲ್ಲಿ 3/3/1914 ಅಲ್ಲಿ ಪುಟ್ಟರಾಜ ಗುರುಗಳಿಗೆ ಅಂದರೆ ಜನನ ಆಯಿತು. ಆಗ ಜನನ ಆದಂಥ ಸಂದರ್ಭದಲ್ಲಿ ಇಲ್ಲಿ ಪಂಚಾಕ್ಷರ ಗುರುಗಳು ನಿಡುಗುಂದಿಯಿಂದ ಗಜೇಂದ್ರಗಡ ಈ ಮೂಲಕವಾಗಿ ಕಲಿಕೇರಿ ಇರ್ಬೋದು, ಮುದ್ದಾಬೇಳೆ ಇರ್ಬೋದು, ಆ ನಂತರದಲ್ಲಿ ಹಿಂಗವಾಗಿ ಹಾಗೆ ಬೆಳಗಾವಿ ಜಿಲ್ಲಾ ಮಲ್ಲಾಪುರ, ಈ ನವಲಗುಂದ, ನರಗುಂದ ಈ ಮಾರ್ಗವಾಗಿ ದಾವಣಗೆರೆ, ಹಾವೇರಿ, ಚಿತ್ರದುರ್ಗ, ಬೆಂಗಳೂರು ಈ ಮೂಲಕವಾಗಿ ಸಂಚರಿಸಿ ಮೈಸೂರು ಮಹಾರಾಜನಿಗೆ ಬಳಿಗೆ ಹೋಗಿ ಒಂದಿಷ್ಟು ಸಹಾಯ ಬೇಡಬೇಕಂತ ತಿಳ್ಕೊಂಡು ಪಂಚಾಕ್ಷರ ಗುರುಗಳು ಶಿಷ್ಯರನ್ನು ಕರ್ಕೊಂಡು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಒಂದೊಂದು ಏರಿಯಾದಾಗ ಇವರು ಕೀರ್ತನ ನಡೀತಿ, ಸಂಗೀತ ಕಾರ್ಯಕ್ರಮ ನಡೀತೀವಿ ಅಂದರೆ ಅನೇಕ ಚಲನಚಿತ್ರ ಟಾಕೀಸ್ ಕೂಡ ಬಂದಾದಂಥ ಆವಾಗಿನ ಒಂದು ಚರಿತ್ರದಾಗ ಬರ್ತಾಯಿದೆ. ಆಗ ಪಂಚಾಕ್ಷರ ಗುರುಗಳಿಗೆ ಸಾಲ ಕೂಡ ಬಹಳಷ್ಟು ಆಯಿತು. ಆಗ ಮೈಸೂರು ಮಹಾರಾಜರ ಹತ್ರ ಕೇಳ್ಕೊಂಡಾಗ ನೀನು ಮಂದಿರದ ಮಗು ಅಥವಾ ಮಂದಿರದ ಶಿಷ್ಯ ಅಂತ ತಿಳ್ಕೊಂಡು ಅಲ್ಲಿ ಕಮಿಟಿಯಿಂದ ಒಂದು ಪತ್ರ ಬರಬೇಕಂತ ತಿಳ್ಕೊಂಡಾಗ ಮಂದಿರಕ್ಕೆ ಪತ್ರ ಹಾಕ್ತಾರೆ. ಅಲ್ಲಿಂದ ಪತ್ರ ಹೊಳ್ಳಿ ಮುಟ್ಟಬೇಕಂದ್ರೆ ತಡವಾಗ್ತಾ ಇದೆ. ಅಷ್ಟೊತ್ತಿಗೆ ಮೈಸೂರು ಮಹಾರಾಜ ಕೂಡ ಶಿವದಿನ್ಯರು ಆಗಿಬಿಡ್ತಾರೆ. ಇನ್ನು ಏನು ಮಾಡ್ಬೇಕಂತ ತಿಳ್ಕೊಂಡಾಗ ಬೆಂಗಳೂರಿನಿಂದ ಬಳ್ಳಾರಿ ನಮ್ಮ ಇರಬದಿರಪ್ಪನವರು ಆಗ ಗುರುಗಳಿಗೆ ಏನು ಸಾಲ ಇರ್ತೈತಿ, ನೀವು ಹೋಗಿ ಊರು ಮುಟ್ರಿ ಮುಂದೆ ನೋಡೋಣ ಅಂತ ತಿಳ್ಕೊಂಡು ಆ ಸಾಲವನ್ನು ಅಲ್ಲಿ ಬೆಂಗಳೂರಲ್ಲಿ ಸಾಲವನ್ನು ತೀರಿಸಿ ಗುರುಗಳಿಗೆ ಮತ್ತೆ ಈ ಕಡೆ ಬರೋಕ್ಕೆ ಅನುಕೂಲ ಮಾಡಿಕೊಟ್ರು. ಆಗ ಗುರುಗಳು ಈಗ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮಾರ್ಗವಾಗಿ ಹರಿಹರ, ರಾಣೆಬೆನ್ನೂರು, ಹಾವೇರಿ ಮೂಲಕವಾಗಿ ಬಂದು ಮತ್ತು ನವಲಗುಂದ, ನರಗುಂದದಲ್ಲಿ ಆ ವಿಜಯದಶಮಿ ದಿನ ನಾಟಕ ಕಂಪನಿ ಅಂದರೆ ಅಲ್ಲಿ ಗುರುಗಳು ಇರುವಾಗ ಗುರುಗಳಿಗೆ ಸಾಲವನ್ನು ನೋಡಿದಾಗ ಆಗ ಅಷ್ಟೊತ್ತಿಗೆ ಏನಾಗಿರ್ತೈತಿ, ಪುಟ್ಟರಾಜ ಗುರುಗಳು ಕೂಡ ಅಲ್ಲಿ ಬಂದು ಕಾಡಸೆಟ್ಟಿ ಹಳ್ಳಿಯಿಂದ ಅಂದರೆ ಇದು ನವಲಗುಂದ, ನರಗುಂದಕ್ಕೆ ಆ ಪುಟ್ಟರಾಜ ಗುರುಗಳನ್ನು ಅವರ ಸೋದರ ಮಾವ ಆದಂಥ ಚಂದ್ರಶೇಖರಯ್ಯನವರು ಅಷ್ಟೊತ್ತಿಗೆ ಮನ್ಯಾಗ ಅವ್ರಿಗೆ ಸಂಗೀತ ಕಲಿಸಿರ್ತಾರೆ ಸ್ವಲ್ಪ. ನಂತರ ಅವ್ರಿಗೆ ಕರ್ಕೊಂಡು ಬಂದು ಅಲ್ಲಿ ಗುರುಗಳ ಹತ್ರ ಬಿಟ್ಟಾಗ ಆ ಗುರುಗಳ ಕಷ್ಟವನ್ನು ನೋಡ್ತಾ ಇರುವಾಗ ಮೊದಲಿಗೆ ಪ್ರಥಮವಾಗಿ ಆಗ ಪಂಡಿತ ಪುಟ್ಟರಾಜ ಗುರುಗಳಿಗೆ 18 ವಯಸ್ಸು. ಆಗ 18 ವಯಸ್ಸಾದಾಗ ಸೊಲ್ಲಾಪುರದ ಸಿದ್ದರಾಮೇಶ್ವರ ಅಂತ ಪ್ರಥಮವಾಗಿ ನಾಟಕ ಬರೆದಿದ್ದು ಗುರುಗಳು ಸೊಲ್ಲಾಪುರ ಸಿದ್ದರಾಮೇಶ್ವರ. ಗುರುಗಳಿಗೆ ಸಾಲವಾದದ್ದನ್ನು ನೋಡಿ ಕೇಳಿ ನಾಟಕ ಅಲ್ಲಿರೋ ಭಕ್ತರನ್ನ ಹಿಡ್ಕೊಂಡು ಅವ್ರಿಗೆ ಕುಂದಿರಿಸಿ ಗುರುಗಳಿಗೆ ಕೇಳ್ತಾರೆ ನಾಟಕ ಆಡ್ತೀವಿ ಅಂತೇಳಿ. ಇಲ್ಲ, ನಮ್ಮಲ್ಲಿ ನಾಟಕ ನಾವು ಹಿಂದೆಲ್ಲ ಮಾಡಿ ಸೋತು ಬಿಟ್ಟಿವಿ, ನಾಟಕ ಬೇಡ ಅಂದಾಗ, ಇಲ್ರಿ ಗುರುಗಳ ಹಿಂಗೆ ನಾಟಕ ನಾವು ಆಡ್ತೀವಿ ಅಂದಾಗ, ಹಾಗಾದರೆ ನಾಟಕ ಯಾರು ಬರೆದದ್ದು ಯಾರ್ದು ಅಂತ ಕೇಳಿದಾಗ ಹಿಂಗೆ ಪುಟ್ಟಯ್ಯನವರು ಬರ್ದಾರ ನಾಟಕ, ಅದನ್ನು ನಾವು ಆಡ್ತೀವಿ ರೀ ಅಂದ. ಆಗ ಏನು ಈ ನಾಟಕ ಬರೆದಿ ಅಂತ ಪಂಚಾಕ್ಷರಗಳು ಪುಟ್ಟರಾಜ ಅಜ್ಜವ್ರಿಗೆ ಕೇಳಿದಾಗ, ಇಲ್ರಪ್ಪ ಹಂಗೆ ಬರ್ದೀನಿ ನಿಮ್ಮ ಆಶೀರ್ವಾದ ಅಂದಾಗ ಪಂಚಾಕ್ಷರ ಗುರುಗಳಿಗೆ ಭಾಳ ಸಂತೋಷ ಖುಷಿ ಆಯ್ತು. ಆಗ ಗುರುಗಳು ಹೇಳ್ತಾರೆ, ಆಡ್ರಿ, ಆದ್ರೆ ನಾಟಕದ ಒಳಗೆ ಗಂಡ್ಮಕ್ಕಳೇ ಸ್ತ್ರೀ ಪಾತ್ರ ಮಾಡಬೇಕು, ನಮ್ಮ ಕಂಪನಿ ಒಳಗೆ ಸ್ತ್ರೀಯರು ಇರಬಾರ್ದು ಅಂಥೇಳಿ ಇದು ಕಟ್ಟಪ್ಪಣೆ, ಇದು ಕುಮಾರೇಶನ ಆಜ್ಞೆ ಇದು ಅಂತ ತಿಳ್ಕೊಂಡು ಪಂಚಾಕ್ಷರಗಳು ಅಪ್ಪಣೆ ಕೊಟ್ಟಾಗ ಗುರುಗಳ ಅಪ್ಪಣೆ ಪ್ರಕಾರವಾಗಿ ಆಗ ಸೊಲ್ಲಾಪುರ ಸಿದ್ದರಾಮೇಶ್ವರ ಪ್ರಥಮವಾಗಿ ನಾಟಕ ಆಡಿದರು. ಗುರುಗಳಿಗೆ ಪಂಚಾಕ್ಷರ ಗುರುಗಳಿಗೆ ಆದಂಥ ಆಗಿನ ಸಂದರ್ಭದ ಸಾಲ ಎಲ್ಲ ತೀರಿ ಕೈಯಾಗ ಮತ್ತೆ ಒಂದಿಷ್ಟು 4 ದುಡ್ಡು ಉಳಿತಿ. ಆಗ ಅಲ್ಲಿಂದ ಏನು ಈ ಕುಮಾರೇಶ್ವರ ಕೃಪಾ ಪೋಷಿತ ಪಂಡಿತ ಪಂಚಾಕ್ಷರ ಗುರುಗಳ ನಾಟ್ಯ ಸಂಘ ಇವತ್ತಿಗೂ ಕೂಡ ನಮ್ಮದು ಸುಮಾರಿಗೆ 85-90 ವರ್ಷ ಇಲ್ಲೇ ಈಗ ಮುಳುಗುಂದದಾಗ ನಡೆದಿದೆ. ಆ ಕಂಪ್ನಿ ಅಂದಿನಿಂದ ಸ್ಥಾಪನೆ ಆದದ್ದು ಇಂದಿನವರೆಗೆ ನಿಂತಿಲ್ಲ. ಇಂದಿನವರೆಗೆ ಅದರಲ್ಲಿ ಪುರುಷರೇ ಸ್ತ್ರೀ ಪಾತ್ರ ಮಾಡುವಂಥ ಪರಂಪರೆ ನಡೆದು ಬಂದಿದೆ. ಈ ರೀತಿ ಒಳಗೆ ಪಂಚಾಕ್ಷರ ಗುರುಗಳು ಪುಟ್ಟರಾಜ ಗುರುಗಳು ಆ ಗುರುಗಳು ಸಾಲವನ್ನು ತೀರಿಸಿದಾಗ ಗುರುಗಳಿಗೆ ಆನಂದ ಆಯಿತು. ನಂತರ ಮತ್ತೆ ಪುನಃ ಆ ನಾಟಕ ಕಂಪ್ನಿ ಎಲ್ಲ ಕಡೆ ಅಡ್ಡಾಡ್ಕೊತ ಹೀಗೆ ಮಲ್ಲಾಪುರ ಇರ್ಬೋದು, ರೋಣ, ಬಾದಾಮಿ ಅನೇಕ ಭಾಗದಲ್ಲಿರುವಾಗ ದಾವಣಗೆರೆ ಇಲ್ಲೆಲ್ಲ ಒಂಬಳ ಹಿಂಗೆ ಭಾಳಷ್ಟು ಕಡೆ ಇರುವಂಥ ಸಂದರ್ಭದಲ್ಲಿ ಕೂಡ ಈ ನಾಟಕ ಡಾಕ್ಟರ್ ರಾಜ್ಕುಮಾರ್ ಕೂಡ ನೋಡೋಕೆ ಬಂದಂಥ ಸಂದರ್ಭದಲ್ಲಿ ಆಗ ಗವ್ಯಗಳ ನಿಮ್ಮ ಕಂಪ್ನಿ ಒಳಗೆ ಸ್ತ್ರೀಯರದಾರ, ನೀವು ಸ್ತ್ರೀಯರಿಲ್ಲ ಅಂತ ಹೇಳ್ತೀರಲ್ಲ ಅಂತ ಹೇಳ್ತಾರೆ. ಇಲ್ರಪ್ಪ, ನಮ್ಮ ಕಂಪ್ನಿ ಒಳಗೆ
ಸ್ತ್ರೀಯರಿಲ್ಲ, ಪುರುಷರೇ ಸ್ತ್ರೀ ಪಾತ್ರ ಮಾಡ್ತಾರಂತ ಹೇಳಿದಾಗ, ಇಲ್ರಿ ಸ್ತ್ರೀಯರ ಅದಾರ ಇವ್ರು ಪುರುಷರಲ್ಲ ಅಂತ ಹೇಳ್ತಾರೆ ರಾಜ್ಕುಮಾರ್ ಅಜ್ಜರಿಗೆ. ಹೋಗಿ ಒಳಗೆ ಹೋಗಿ ನೋಡ್ರಪ್ಪ ಅಂತೇಳಿ ಗುರುಗಳು ಹೇಳಿದಾಗ, ಆಗಿನ ಸಂದರ್ಭದಲ್ಲಿ ಬಾಲಚಂದ್ರ ಶಾಸ್ತ್ರಿಗಳು ಇರ್ಬೋದು, ಅರ್ಜುನ್ ಸಾ ನಾಕೋಡ್ರು ಇರ್ಬೋದು, ಹಾಗೆ ನಮ್ಮ ಶಿವಯ್ಯ ಮುದೇನಗುಡಿಯವರು ಇರ್ಬೋದು, ಇನ್ನೂ ಅನೇಕ ಚಿತ್ರಿಗೆ ಗಂಗಾಧರ ಶಾಸ್ತ್ರಿಗಳು ಒಳಗೊಂಡಂತೆ ಭಾಳಷ್ಟು ಮಂದಿ ಹಿರಿಯ ಕಲಾವಿದರು. ಹಿಂಗಿದ್ದಾಗ ರಾಜ್ಗುರು ಇರ್ಬೋದು, ಬಸವರಾಜ ರಾಜ್ಗುರು ಇರ್ಬೋದು, ಅನೇಕ ಮಂದಿ ಹಿಂಗಿರುವಾಗ ನೋಡಿ ಯಾವೂರು ತಂಗಿ ಅಂತ ಹೇಳಿದಾಗ, ನಾವು ತಂಗಿ ಅಲ್ರಿ, ನಿಮ್ಮ ಬ್ರದರ್, ನಿಮ್ಮ ತಮ್ಮ ಅಂತ ಹೇಳ್ತಾರೆ. ಆಗ ರಾಜ್ಕುಮಾರ್ ಕೂಡ ಆಶ್ಚರ್ಯ ಆಗ್ತಾಯಿದೆ ಭಾಳ, ಹೌದಪ್ಪ ಅಂತ ತಿಳ್ಕೊಂಡು. ಹಿಂಗೆ ನಾಟಕ ಕಂಪ್ನಿ ನಮ್ಮ ನಾಡಿನಲ್ಲಿ ಅತ್ಯಂತ ವೈಭವದಿಂದ ಇಂದಿನವರೆಗೆ ಸಾಗಿ ಬರುತ್ತೆ. ನಂತರದಲ್ಲಿ ಗದಗ ನಮ್ಮ ಆಶ್ರಮ ಅಂದರೆ ಪಂಚಾಕ್ಷರ ಆನಗಲ್ ಕುಮಾರಸ್ವಾಮಿಗಳು ಮಂದಿರ ಬಿಡುವಾಗ, ಗವಾಯಿ ನಿನಗೆ ಮುಂದೆ ಒಂದು ದಿನ ಇಲ್ಲ ಒಂದು ದಿನ ಒಬ್ಬ ದಾನಿ ಜಗ ಕೊಡ್ತಾನೆ, ಪುಣ್ಯ ಆಶ್ರಮ ನೀವು ಮಾಡಂತ ತಿಳ್ಕೊಂಡು ಕುಮಾರಸ್ವಾಮಿಗಳು ಪಂಚಾಕ್ಷರ ಗುರುಗಳಿಗೆ ಹೇಳಿದಂಗೆ ಗದಗ ಬಂದಾಗ ಗದಿನ ಒಳಗೆ ದಾನಸೂರ ಕರ್ಣ ಎನಿಸ್ಕೊಂಡಿರುವಂಥ ನಮ್ಮ ಬಸರಗಿಡದ ಈರಪ್ಪಜ್ಜನವರು, ಅವರು ಪಂಚಾಕ್ಷರ ಗುರುಗಳನ್ನು ತಮ್ಮ ಮೋಟ್ರ್ ಕಂಪ್ನಿ ಲಕ್ಷ್ಮೀ ಮೋಟ್ರ್ ಕಂಪ್ನಿ ಅದರೊಳಗೆ ಇಟ್ಕೊಂಡು ಗುರುಗಳಿಗೆ ಶಿಷ್ಯರಿಗೆ ಸಾಕಿ ಸಲಿವಿ ಎಲ್ಲ ನೋಡ್ಕೊತಿದ್ರು. ತಮ್ಮ ಮೋಟ್ರ್ ಕಂಪ್ನಿ ಒಳಗೆ ಬಂದಂಥ ಲಾಭವನ್ನು ಕೂಡ ಗುರುಗಳಿಗೆ ಕೊಡ್ತಿದ್ರು. ಈ ರೀತಿ ಒಳಗಿರುವಾಗ ಆಗ ಪಂಚಾಕ್ಷರ ಗುರುಗಳು, ಪುಟ್ಟರಾಜ ಗುರುಗಳು ಎಲ್ಲ ನಾಡಿನಲ್ಲಿ ಸಂಚಾರ ಮಾಡ್ಕೊತ ಬರುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಗಳು ಆಗ ಮತ್ತೊಂದು ಸಲ ಇವರು ಗಾಯನ ಕೇಳಬೇಕಂದ ಕರೆಸ್ಕೊಂಡು ಗಾನ ಕೇಳಿ, ನಾನು ನಿನ್ನ ಗಾಯನದಲ್ಲಿ ಶಿವನ ದರ್ಶನ ಮಾಡಿಸಿದೆಪ್ಪ ಗವಾಯಿ ಅಂತ ತಿಳ್ಕೊಂಡು ಕುಮಾರಸ್ವಾಮಿಗಳು ತೃಪ್ತಿ ಆಗ್ತಾರೆ. ಕೆಲವು ದಿನ ಆದ ನಂತರ ಕುಮಾರಸ್ವಾಮಿಗಳು ಲಿಂಗದೊಳಗೆ ಆದಿದ್ದನ್ನು ಭಾಳ ದುಃಖ ಆಗಿ ಪಂಚಾಕ್ಷರಗಳು ಪುಟ್ಟರಾಜ ಅಜ್ಜವರು ಹೋಗಿ ಅದನ್ನೆಲ್ಲ ಗುರುಗಳದ ದರ್ಶನವನ್ನು ಮಾಡಿಕೊಂಡು ಬಂದು, ಪಂಚಾಕ್ಷರಗಳು ಕೆಲವು ದಿನ ಆದಮೇಲೆ ಪಂಚಾಕ್ಷರ ಗುರುಗಳಿಗೆ ಹೊಟ್ಟೆ ನೋವು ಬರ್ತಾಯಿದೆ. ಆಗ ಅನೇಕ ಮಂದಿ ಡಾಕ್ಟ್ರು ಚೆಕ್ ಮಾಡಿಸ್ತಾರೆ, ಇಲ್ಲ ನಿಮಗೆ ಆರೋಗ್ಯ ಭಾಳಷ್ಟು ಅಸ್ತವ್ಯಸ್ತ ಆಗಿದೆ ಗುರುಗಳೇ, ನೀವು ಆಪರೇಷನ್ ಮಾಡಿಸ್ಕೋಬೇಕಂದಾಗ ನಾನು ಆಪರೇಷನ್ ಮಾಡಿಸ್ಕೊಂಡದಿಲ್ಲ ಅಂತ ತಿಳ್ಕೊಂಡು ಪಂಚಾಕ್ಷರ ಗುರುಗಳು ಹೇಳಿದಾಗ, ಆಗ ಎಲ್ಲ ಅನೇಕ ಹಿರಿಯರು ಹೇಳ್ತಾರೆ, ಏನು ಹೇಳಿದ್ರು ಅವರು ಒಪ್ಪೋದಿಲ್ಲ, ಆಚಾರ ವಿಚಾರಕ್ಕೆ ನಾ ಧಕ್ಕೆ ತರೋದಿಲ್ಲ, ಶಿವ ಹೆಂಗೆ ಕಳಿಸ ನಾವು ಹಂಗೆ ಹೋಗ್ಬೇಕಿದೆ ಅಂತ ತಿಳ್ಕೊಂಡು ಏನೇ ಕಷ್ಟ ಬಂದರೂ ನುಂಗ್ಬೇಕಂತ ತಿಳ್ಕೊಂಡು ಪೂಜೆದಲ್ಲಿನೂ ಕೂಡ ಸ್ಮರಿಸಿದಂಥ ಪಂಚಾಕ್ಷರ ಗುರುಗಳು ಕೊನೆಯ ಸಂದರ್ಭದಲ್ಲಿ ಆಳ್ಕೇರಿ ಇಂದಿನ ಅಜ್ಜವರು, ಆಗಿನ ಸಂದರ್ಭದಲ್ಲಿರ್ತಕ್ಕಂಥ ಆಳ್ಕೇರಿ ಅಜ್ಜವರು, ಗವಾಯಿ ನೀನು ಕುಮಾರಸ್ವಾಮಿಗಳ ನನ್ನ ಅಂತ ತಿಳ್ಕೊಂಡು ನಿನ್ನ ಆಚಾರ ನನ್ನ ಪಾದಕ್ಕೆ ಹಾಕಪ್ಪ, ನೀ ಆಪರೇಷನ್ ಮಾಡಿಸ್ಕೊ ಅಂದಾಗ, ಆಯಿತು ನೀವು ರೆಡಿ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಪಂಚಾಕ್ಷರ ಗುರುಗಳು ಪೂಜಾಕ್ಕೆ ಹೋದಂಥ ಸಂದರ್ಭದಲ್ಲಿ ಇತ್ತಾಗೆಲ್ಲ ರೆಡಿ ಮಾಡಿಕೊಂಡ್ರು. ಆಗ ಪಂಚಾಕ್ಷರ ಗುರುಗಳು ಸ್ನಾನಕ್ಕೆ ಹೋಗುವಂದ ಮುಂದಾಗಿ ಹೇಳ್ತಾರೆ ಗುರುಗಳಿಗೆ, ಆಳ್ಕೇರಿ ಅಜ್ಜವರಿಗೆ, ಆಪರೇಷನ್ ಮಾಡಿಸ್ಕೊಂಡ್ರೆ ಎಷ್ಟು ವರ್ಷ ಬದುಕ್ಬೋದು? ಇನ್ನು 10 ವರ್ಷ ಬದುಕ್ಬೋದು. ಆಮೇಲೆ ಅವಾಗಾದರೂ ನಾವು ಹೋಗಬೇಕಲ್ಲ, ಅದಕ್ಕೆ ಶಿವನಪ್ಪನಿಗೆ ಆಗೈತೆ ಅಂದಾಗ ಅವಾಗಾದರೂ ಹೋಗೋದ, ಈಗಾದರೂ ಹೋಗೋದು ಬಂದಾಗ ತಿರಸ್ಕಾರ ಮಾಡಬಾರ್ದು ಶಿವನ ಕರೆ ಅಂಥೇಳಿ ಸಾವಿಗೆ ಅಂಜಲಾರ್ದಂಥವ್ರು, ಯಾವುದಕ್ಕೂ ಅಂಜಲಾರ್ದಂಥ ಪಂಚಾಕ್ಷರ ಗುರುಗಳು ಸ್ನಾನಕ್ಕೆ ಹೋದರು. ಸ್ನಾನ ಮಾಡಿ ಪೂಜೆ ಕುಂದಿರಿಸಿದ್ರು. ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಪೂಜೆ ನಡೀತಿ, ಕೊನೆಗೆ ಇನ್ನೊಂದು ಸ್ವಲ್ಪ ಪೂಜೆ ಉಳಿದಂಥ ಸಂದರ್ಭದಲ್ಲಿ ಅಂಗದ ಮೇಲೆ ಇರುವ ಲಿಂಗದೊಳಗೆ ತಮ್ಮ ಪ್ರಾಣವನ್ನು ಕೂಡ ಲಿಂಗದೊಳಗೆ ಬೆರೆಸ್ತಾರೆ ಪಂಚಾಕ್ಷರ ಗುರುಗಳು. ಇನ್ನೊಂದಿಷ್ಟು ಪೂಜೆ ಉಳಿದಿತ್ತು. ಆಗ ಅದಿಷ್ಟು ಪೂಜೆ ತೀರಿಸ್ಬೇಕಂತ ತಿಳ್ಕೊಂಡು ಲಿಂಗದೊಳಗೆ ಬೆರೆತಂಥ ಜೀವ ಮತ್ತೆ ಪುನಃ ಒಳ್ಳೆ ಜೀವ ಬರ್ತಾಯಿದೆ. ಬಂದು ಆ ಪೂರ್ಣ ಪೂಜೆಯನ್ನು ಗೊಳಿಸಿ ಪುಟ್ಟರಾಜ ಗುರುಗಳಿಗೆ ಆಶೀರ್ವಾದ ಮಾಡಿ ಆಗ ಲಿಂಗದ ಒಳಗೆ ತಾವು ತಮ್ಮ ಜೀವವನ್ನು ಬೆರೆಸ್ತಾರೆ. ಅದಕ್ಕೆ ನಿಜವಾದ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುಗಳು ಅಂತ ಕರ್ಕೊಂಡು ಬರ್ತಾರೆ. ಲಿಂಗೈಕ್ಯ ಅಂದ್ರೆ ಅದರ ಪದ, ಲಿಂಗದ ಒಳಗೆ ತಮ್ಮ ಅಂಗದ ಮೇಲೆ ಲಿಂಗವನ್ನು ಇಟ್ಕೊಂಡು ತಮ್ಮ ಪ್ರಾಣವನ್ನು ಲಿಂಗದ ಒಳಗೆ ಯಾರು ಬೆರೆಸ್ತಾರ ಅದು ನಿಜವಾದ ಲಿಂಗೈಕ್ಯ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಆ ರೀತಿ ಒಳಗೆ ಪಂಚಾಕ್ಷರ ಗುರುಗಳು ಲಿಂಗದೊಳಗೆ ಬೆರೆತಾಗ ಪುಟ್ಟರಾಜ ಗುರುಗಳಿಗೆ ಏನನ್ನೂ ದಿಕ್ಕು ತಿಳಿಯದಂಗಾಗಿ
ಪುಟ್ಟರಾಜ ಗುರುಗಳು ಎಲ್ಲಿ ಕುಂತರೂ ಸಮಾಧಾನ ಇಲ್ಲ, ನಿಂತರೂ ಸಮಾಧಾನ ಇಲ್ಲ, ಕಣ್ಣೀರು ಕೋಡಿಯನ್ನು ಹರಿಸುವಂಥ ಸಂದರ್ಭದೊಳಗೆ ಆಗಿನ ಸಂದರ್ಭದಲ್ಲಿ ನಮ್ಮ ಚನ್ನವೀರ ಶಾಸ್ತ್ರಿಗಳು ಇಡಿಕಿಮಠ ಅವರು, ಇನ್ನೂ ಅನೇಕ ನಮ್ಮ ಗದಗ ಬೆಟಗೇರಿ ಗಣ್ಯರು ಕೂಡಿ ಹೇಳ್ತಾರೆ, ಗವಾಯಿಗಳ ದುಃಖ ಮಾಡಬೇಡ್ರಿ, ನಾವು ನಿಮ್ಮ ಜೊತೆಗೆ ಇದೀವಿ ಅಂತ ತಿಳ್ಕೊಂಡು ಹೇಳಿದಾಗ ಆಗ ಪುಟ್ಟರಾಜ ಅಜ್ಜವರು ಇಲ್ಲಿ ಬರೋದು, ಮತ್ತು ಗದ್ದಿಗೆ ನಮಸ್ಕಾರ ಮಾಡೋದು, ಮತ್ತು ಬರೋದು ಹೋಗೋದು, ಬರೀ ಇದನ್ನು ಮಾಡುವಂಥ ಸಂದರ್ಭದಲ್ಲಿ ಪೂಜಾ ವಲ್ಯ ಪ್ರಸಾದ ವಲ್ಯ ಅಂತ ಕುಂತ್ಕೊಂಡಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ಹೇಳಿದರು. ಆಗಿನ ಸಂದರ್ಭದಲ್ಲಿ ನಾಗಯ್ಯ ಅಜ್ಜರು ಲೋಕಿಕೇರಿ ಅವರು ಕೂಡ ಇಲ್ಲಿ ಸಂಗೀತ ಕಲಿಯಕ್ಕೆ ಬಂದವರು, ಸಂಗೀತ ಕಲಿಯ ಹತ್ತಲಾರದ ಸಲುವಾಗಿ ಅವರು ಗುರುಗಳ ಸೇವೆಯಲ್ಲಿ ತೊಡಗಿಕೊಂಡಂಥವ್ರು. ಹಾಗಾಗಿ ಈ ಚನ್ನವೀರ ಶಾಸ್ತ್ರಿಗಳು ಕೂಡ ನಾಗಯ್ಯಜ್ಜವ್ರಿಗೆ ಹೇಳಿದಾಗ ನಾಗಯ್ಯಜ್ಜವರು ಚನ್ನವೀರ ಶಾಸ್ತ್ರಿಗಳು ಇಡಿಕಿಮಠ ಅವರು ಬಂದು ಪುಟ್ಟರಾಜ ಅಜ್ಜವರಿಗೆ ಹೇಳ್ತಾರೆ. ಹೇಳಿದ ನಂತರ ಪೂಜೆಗೆ ಹೋಗ್ತಾರೆ. ಪುಟ್ಟರಾಜ ಗುರುಗಳು ಬರೆದಂಥ ಗ್ರಂಥವನ್ನು ಕೂಡ ಹೆಗಲ ಮೇಲೆ ಹೊತ್ತುಕೊಂಡು ನಾಗಯ್ಯಜ್ಜನವರು ಇಲ್ಲಿ ಗದಗ ಬೆಟಗೇರಿಯಲ್ಲಿ ಭಕ್ತರ ಹತ್ರ ಹೋಗಿ ಬುಕ್ಕವನ್ನು ಮಾರಿ ಅವತ್ತು ಬಂದಂಥ ಹಣವನ್ನು ಕೂಡ ಚನ್ನವೀರ ಶಾಸ್ತ್ರಿಗಳು ಇಡಿಕಿಮಠ ಮ್ಯಾನೇಜರ್ ಕೈ ಕೊಟ್ಟಾಗ ಆಗ ಇಲ್ಲಿ ಗುರುಗಳಿಗೆ ಪ್ರಸಾದ, ಬೋರ್ಡಿಂಗ್ ಪ್ರಸಾದವನ್ನು ಕೂಡ ಸಾಂಗವಾಯಿತು. ಭಾಳಷ್ಟು ಕಷ್ಟ ಆಗಿನ ಕಾಲದಲ್ಲಿ ಒಂದು ಬರೇ ಜ್ವಾಳದ ನುಚ್ಚು ಸಿಗಬೇಕಾದ್ರೆ ಭಾಳಷ್ಟು ಕಷ್ಟ. ಅಂಥ ಕಷ್ಟದಲ್ಲಿ ಇಡೀ ಕರ್ನಾಟಕವನ್ನು ಸುತ್ತಾಡಿದಂಥ ಪಂಚಾಕ್ಷರ ಗುರುಗಳು ಆ ಒಂದು ನೆನಪಿಟ್ಟುಕೊಂಡು ಪುಟ್ಟರಾಜ ಗುರುಗಳು ಕೂಡ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ರೀತಿಯಲ್ಲಿ ಸಂಚರಿಸಿ ಯಾವುದು ನಮ್ಮ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹಾನಗಲ್ಲ ಕುಮಾರಸ್ವಾಮಿಗಳು ಪಂಡಿತ ಪಂಚಾಕ್ಷರ ಗುರುಗಳು ಪುಟ್ಟರಾಜ ಅಜ್ಜವರು ಕೂಡ ಜೀವ ಇರಲಿ ಕೂಡ ಯಾವುದು ಜಾತಿ ಭೇದ ಕುಲ ಗೋತ್ರ ಎಣಿಸದೆ ಇವತ್ತು ಸಮಾಜ ಎಂದು ಸಮಾಜಗೋಸ್ಕರವಾಗಿ ಶ್ರಮಿಸಿದಂಥವರು ಇವರು ಮೂವರು ಮಹಾನ್ ಗುರುಗಳು. ಆಗ ಪುಟ್ಟರಾಜ ಅಜ್ಜವರು ಸುಮಾರು 24-25 ನಾಟಕಗಳು, 25ರಿಂದ 30-35 ತನ ಪುರಾಣಗಳು, ಹಾಗೆ ಭಾವ ಮಂದಾಕಿನಿ ಒಳಗೊಂಡಂತೆ ಅನೇಕ ಗೀತಮಾಲಿಗಳು, ಅಷ್ಟಾವರಣ, ಸಂಗೀತ ಶಾಸ್ತ್ರಜ್ಞಾನ, ಹಿಂಗೆ ಸುಮಾರು 75ರಿಂದ 100 ಗ್ರಂಥವನ್ನು ಕನ್ನಡ, ಹಿಂದಿ, ಸಂಸ್ಕೃತ 3 ಭಾಷೆಯಲ್ಲಿ ಬರೆದಂಥವರು ತ್ರಿಭಾಷಾ ಪಂಡಿತ ಪುಟ್ಟರಾಜ ಗುರುಗಳು. ಆಗ ಪಂಚಾಕ್ಷರ ಗುರುಗಳ ಕೈಯಾಗಿ ಏನು ಶಿಷ್ಯರಿದ್ದರು, ಹಾಗೆ ಪುಟ್ಟರಾಜ ಗುರುಗಳು ಕೂಡ ಹತ್ರ ಕೂಡ ಲಕ್ಷಾಂತರ ಅಂದಿಲಿಂದ 97 ವರ್ಷ ಪರ್ಯಂತರವಾಗಿ ಪುಟ್ಟರಾಜ ಗುರುಗಳ ಹತ್ರ ಕೂಡ ಉದಾಹರಣೆ ನಾವು ತೆಗೆದುಕೊಳ್ಬೇಕಂದ್ರೆ ಇಲ್ಲೆಲ್ಲ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಪದ್ಮಭೂಷಣ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಗವಳಿ ಇರ್ಬೋದು, ಡಿ ಕುಮಾರ್ ದಾಸ್ ಗವಳಿ ಇರ್ಬೋದು, ನಂತರದಲ್ಲಿ ಚಂದ್ರಶೇಖರ್ ಪುರಾಣಿಕ ಮಠವರು, ಮರಡೂರವರು, ನಾಕೋಡ್ರು ಅಜ್ಜನ್ ಸಹ ನಾಕೋಡ್ರು ಇರ್ಬೋದು, ಅನೇಕ ನಮ್ಮ ಗುರುಸಾಮ್ ಕಲಿಕೇರಿ ಗವೈಗಳು ಇರ್ಬೋದು, ನಂತರ ಪೆಕಿರೇಶ್ ಕಣಿವಿ ಇರ್ಬೋದು, ಹಿಂಗೆ ಒಬ್ಬರಲ್ಲ ಇಬ್ಬರಲ್ಲ ಭಾರತೇಶ್ ಬೆಂಗಳೂರು ಇರ್ಬೋದು, ಕಲ್ಯಾಣ ಶಾಸ್ತ್ರಿಗಳು ಅಡ್ನೂರು, ಬೇವೂರವರು, ತೆಲ್ಲೂರವರು, ಹಿಂಗೆ ನಮ್ಮ ಶಿವಲಿಂಗ ಶಾಸ್ತ್ರಿ ಸಿದ್ದಾಪುರ ಆಗಲಿ, ಹೇಮರಾಜ್ ಶಾಸ್ತ್ರಿಗಳಾಗಲಿ, ಹನುಮನಾಳ್ ಶಿವಾನಂದ ಶಾಸ್ತ್ರಿಗಳು ಒಂದಲ್ಲ ಎರಡಲ್ಲ ಸಾವಿರಾರು ಮಂದಿ ಇಲ್ಲಿ ಸಂಗೀತ ಕೀರ್ತನಕಾರರು, ಪುರಾಣಿಕರು, ಸಾಹಿತ್ಯಗಳು, ಹಿಂಗೆ ಈ ರೀತಿ ಒಳಗೆ ಲಕ್ಷಾಂತರ ಶಿಷ್ಯರು ಬೆಳೆದದ್ದು ಪಂಡಿತ ಪುಟ್ಟರಾಜ ಗುರುಗಳು. ಈ ಆಶ್ರಮ ಕೇವಲ ಗುರುಗಳು ಲಿಂಗದ ಒಳಗಾದಾಗ 4 ತಗಡು ಇದ್ದಿದ್ದು, ಇದೆಲ್ಲ ಪುಟ್ಟರಾಜ ಗುರುಗಳು ಭಕ್ತರಲ್ಲಿ ಹೋಗಿ ಬಂದು ಕಾಣಿಕದಿಂದ ಇವತ್ತು ಆಶ್ರಮ ಕಟ್ಟಿದರು. ಹಾಗೆ ಶಿಕ್ಷಣ ಸಂಸ್ಥೆ ಕೂಡ PPG ಶಿಕ್ಷಣ ಸಂಸ್ಥೆ ಅಂತ ತಿಳ್ಕೊಂಡು ಏನು ಕಟ್ಟಿದರು ಪುಟ್ಟರಾಜ ಅಜ್ಜವರು ಪ್ರಮುಖ ಪಾತ್ರವನ್ನು ವಹಿಸಿ ಇವತ್ತು ಪ್ರೈಮರಿ, ಹೈಸ್ಕೂಲ್, PUC, BA, B.Ed, D.Ed ಹಾಗೂ B.Music, ಅಂಧರ ಸಂಗೀತ ಪಾಠಶಾಲೆ, ಸಂಸ್ಕೃತ ಸಂಗೀತ ಪಾಠಶಾಲೆ, M.Music, ಈ ರೀತಿ ಒಳಗೆ B.Music ಎಲ್ಲ ಪದವಿ ಕೂಡ ಇಲ್ಲಿ ಇವತ್ತು ಬರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೆ ನಾವು ಇವತ್ತಿನವರೆಗೆ ಗುರುಗಳು ಹಾಕಿ ಕೊಟ್ಟಂಥ 101 ರೂಪಾಯಿ ಕಣ್ಣಿಲ್ದರೆ ತೆಗೆದುಕೊಂಡು 16 ವರ್ಷ ಅವರಿಗೆ ಊಟ ವಸತಿ ವಿದ್ಯೆಯನ್ನು ಕೊಡುವಂಥ ಕೆಲಸ ಇದನ್ನು ಹಾನಗಲ್ ಕುಮಾರಸ್ವಾಮಿಗಳು ಪಂಡಿತ ಪಂಚಾಕ್ಷರ ಗುರುಗಳು ಪುಟ್ಟರಾಜ ಗುರುಗಳು ಮಾಡ್ಕೊಂಡು ಬಂದಂಥ ಇತಿಹಾಸ. ನಂತರದಲ್ಲಿ ಬಸವರಾಜ ಸ್ವಾಮಿ ಇಡಿಕಿಮಠ ಅವರು ಕೂಡ ಇದ್ದರು, ಎಲ್ಲ ಮ್ಯಾನೇಜರೇ ಆಗಿದ್ದರು. ನಂತರದಲ್ಲಿ ಎಲ್ಲ ಇದನ್ನು ಕಟ್ಸ್ಕೊಳಕ್ಕೆ ಬಂದರು. ಈಗ ಸದ್ಯ ಇರ್ತಕ್ಕಂಥವ್ರು ಹೇಮರಾಜ್ ಶಾಸ್ತ್ರಿಗಳು ಅಂತೇಳಿ ಅವರು ಗುರುಗಳು ಶಿಷ್ಯರೇ, ಈಗ ಅವರು ಮ್ಯಾನೇಜರ್ ಅದಾರೆ. ಹಿಂದಿನ ಮ್ಯಾನೇಜರ್ ಮಗ ಅಂತ ಬಸವ ಶರಣ ಕುಮಾರ್ ಇಡಿಕಿಮಠ ಅವರು ಸಹಾಯಕ ವ್ಯವಸ್ಥಾಪಕರಂತ ಅದಾರೆ. ಈ ರೀತಿ ಒಳಗೆ ಅನೇಕ ನಮ್ಮೆಲ್ಲ ಹಿರಿಯ ಕಿರಿಯ ಗುರುಬಂಧುಗಳು ಎಲ್ಲರೂ ಸಹಾಯ ಸಹಕಾರ, ಅದರ ಜೊತೆಗೆ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಸೋಲ್ ಟ್ರಸ್ಟ್ ಅಧ್ಯಕ್ಷರಿಂದ ಹಿಡ್ಕೊಂಡು ಸರ್ವ ಪದಾಧಿಕಾರಿಗಳು, ನಮ್ಮ ಶಿಕ್ಷಣ ಸಮಿತಿ ಎಲ್ಲರೂ ಕೂಡ ಅವರವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಒಳಗೆ ನಿರಂತರವಾಗಿ ಸಾಗಿ ಬರೋದರಿಂದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಾಕಷ್ಟು ಸಹಸ್ರ ಸಂಖ್ಯೆ ಒಳಗಿರ್ತಕ್ಕಂಥ ಇವತ್ತು ಆಶ್ರಮ ಅಂತಂದರೆ
ಮಧ್ಯಾಹ್ನ ಅಂದ್ರೆ ಇವತ್ತೆಲ್ಲ ನಾವು ಅದು ಇದು ಅಂತಲ್ಲ, ಒಂದು ಬಂದವರಿಗೆ ಇಲ್ಲಿ ಯಾರಿಗೆ ಪ್ರಸಾದಕ್ಕೆ ಕೊರತೆ ಇಲ್ಲ. ಎಷ್ಟೇ 1000 ಜನ ಬಂದರೂ ಕೂಡ ಪ್ರಸಾದ ಕೊಡುವಂಥ ವ್ಯವಸ್ಥೆ ನಮ್ಮ ಗುರುಗಳು ಮಾಡಿಕೊಟ್ಟಾರ. ಇದರಲ್ಲಿ ನಮ್ಮದು ನಾವು ಪೀಠಾಧಿಪತಿ ಉತ್ತರಾಧಿಕಾರಿ ಅದೆಲ್ಲ ನಮ್ಮದು ಏನಂದರೆ ನೆಪ ಮಾತ್ರ. ನಾವು ಸುಮ್ಮನೆ ಸೇವಾ ಅಷ್ಟು ಮಾತ್ರ ಮಾಡ್ಬೋದು. ಯಾಕಂದರೆ ಇದನ್ನೆಲ್ಲ ನಡೆಸ್ಬೇಕಾದ್ರೆ ನೀಗಿಸ್ಬೇಕಾದ್ರೆ ಅದು ನಮ್ಮ ಕೈಲಿ ಸಾಧ್ಯವಿಲ್ಲ, ನಮ್ಮ ಕೈಲಿ ಆಗೋದಿಲ್ಲ. ಅದನ್ನೆಲ್ಲ ನಾವೇನಪ್ಪ ಅಂದ್ರೆ ಅವರು ಸೇವಾ ಮಾಡೋಕ್ಕಿಟ್ಟಾರ, ಸೇವೆ ಮಾಡ್ತೀವಿ. ಇದನ್ನೆಲ್ಲ ನಿಭಾಯಿಸುವಂಥ ಕೆಲಸ ಆ ಗದ್ದಿಗೆ ಒಳಗೆ 3 ಅದಾರ. ಹಾನಗಲ್ ಕುಮಾರಸ್ವಾಮಿಗಳು, ಪಂಡಿತ ಪಂಚಾಕ್ಷರ ಗುರುಗಳು, ಪುಟ್ಟರಾಜ ಅಜ್ಜವರು ಅವರು ಗದ್ದಿಗೆ ಒಳಗೆ ಅದಾರ ಅಂತಂದರೆ ಅಲ್ಲೇ ಇಲ್ಲ. ಎಲ್ಲಿ ಅಂಧ ಅನಾಥ ಮಕ್ಕಳು ಅದಾರ ಅವ್ರ ಹೃದಯದೊಳಗೆ ಅವ್ರು ಅದಾರೆ, ಶಿಷ್ಯರೊಳಗೆ ಅದಾರೆ, ಭಕ್ತರಲ್ಲಿ ಅದಾರೆ. ಇವತ್ತು ಸರ್ವಧರ್ಮದ ನಾಡಿನ ಸಮಸ್ತ ಭಕ್ತ ಬಂಧುಗಳು ಇಲ್ಲಿಗೆ ತನು ಮನ ಧನವನ್ನು ಅರ್ಪಿಸಿ ಗುರುಗಳ ಸೇವೆಯನ್ನು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ದಾಸೋಹ ಕೊಡ್ತಾ ಇದ್ದಾರೆ. ಎಲ್ಲ ಭಾಗದಿಂದ ಅಕ್ಕಿ, ಬೇಳೆ, ಜೋಳ, ತೊಗರಿ, ಸಕ್ಕರೆ ಒಂದಲ್ಲ ಎಲ್ಲ ಭಾಗದಿಂದ ಕೊಡ್ತಾರೆ. ಅದಕ್ಕಾಗಿ ಈ ಮೂಲಕವಾಗಿ ನಮ್ಮ ಅನಂತ ಶರ್ಮ ಅವರು ನಮ್ಮ ನಾಡಿನಲ್ಲಿ ಕೂಡ ಬಹಳಷ್ಟು ಹಿರಿಯರು. ಅವರು ವಾದ್ಯ ಕಲಾ ವೃಂದ ವಿಶೇಷವಾಗಿ ನೋಡಿದ್ವಂದರೆ ನಾನು ಇಷ್ಟು ವಯಸ್ಸಿನಲ್ಲಿ ಕೂಡ ಆ ರೀತಿ ಒಳಗೆ ಇಲ್ಲಿ ಗುರುಗಳ ಸೇವೆ ನಿಜವಾಗಿ ಎಷ್ಟೆಷ್ಟೋ ಲಕ್ಷಗಟ್ಟಲೆ ತೊಗೊಂಡು ಬಾರಿಸಿದಂಥವ್ರು. ಒಂದು ಸರಿ ಚೆನ್ನಯ್ಯ ಅಂದರೆ ಹೈದರಾಬಾದಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದರೆ 25 ಲಕ್ಷ ಕೊಟ್ಟು ತೆಗೆದುಕೊಂಡು ಬಂದಂಥವ್ರು ಇಲ್ಲಿ ಅವ್ರದ್ದೇ ವಾದ್ಯ ಅವ್ರದ್ದೇ ಎಲ್ಲ ಖರ್ಚು ಇಟ್ಕೊಂಡು ಬಂದು ಇಲ್ಲಿ 1 ರೂಪಾಯಿ ಬೇಡದೆ ಸೇವೆ ಮಾಡಿದಂತಂದರೆ ನಿಜವಾಗಿ ಇಲ್ಲಿ ಆ ಒಂದು ಪುಣ್ಯಾತ್ಮರಿಗೆ ನಾನು ಎಷ್ಟು ಕೋಟಿ ನಮನ ಹೇಳಿದ್ರು ಕೂಡ ಕಡಿಮೆ. ಅಜ್ಜಯ್ಯನವರೇ, ಹೇಳ್ರಿ. ತಾವು ಸಂಗೀತ ಕಲ್ತಿದ್ದೀರಿ. ಹ್ಞೂ ರೀ. ತಾವು ಪುಟ್ಟರಾಜ ಗುರುಗಳ ಹೇಳ್ಯಾರ್ರಿ. ಎಷ್ಟು ವರ್ಷ ನೀವು ಅವರ ಬಳಿ ಅಭ್ಯಾಸ ನಾವು ಮೊದಲಿಗೆ ಅಂದ್ರೆ ನಾನು 90ರಾಗ ಇಲ್ಲಿ ಬಂದಿದ್ವಿ ಅಂದ್ರೆ 96 ತನಕ ನಾನು ಇಲ್ಲಿದ್ದೆ ಆಶ್ರಮದಲ್ಲಿ. ಆ ಸಂದರ್ಭದಲ್ಲಿ ಎಲ್ಲ ಇಲ್ಲಿ ಅನೇಕ ಗುರುಗಳು ಕಲಿಸ್ತಿದ್ರು. ಆವಾಗೆಲ್ಲ ಇವು ಸಂಗೀತ ಪಾಠಶಾಲೆ ಯಾವೂ ಇದ್ದಿಲ್ಲ. ಅದು ಆವಾಗ ಎಲ್ಲ ನಮ್ಮ ಇಲ್ಲಿ ಶರಣಕುಮಾರ್ ಗುತ್ತಿರಿಗೆ ಸರ್ ಇರ್ಬೋದು, ನಮ್ಮ ರಾವತಪ್ಪ ಇರ್ಬೋದು, ಗುರುಸಂಗಪ್ಪ ಗಂಜಾಳ್ ಇರ್ಬೋದು, ಹನುಮಂತ ಕೊಡಗಾನೂರು ಸರ್ ಇರ್ಬೋದು, ಹಿಂಗೆ ತಬಲಾ ಕಲಿಸ್ತಿದ್ರು. ಗುರುಗಳು ನನಗೆ 96ನೇ ಇಸ್ವಿಗೆ ಗಂಗಾವತಿಗೆ ಕಳಿಸ್ಕೊಟ್ರಿ ಸರ್, ಅಲ್ಲಿ ಪಾಠಶಾಲೆಗೆ ತಬಲಾ ಶಿಕ್ಷಕರಾಗಂತೇಳಿ. ನಾ ಮತ್ತೆ 2001ನೇ ಇಸ್ವಿ 9ನೇ ತಿಂಗಳ 17ನೇ ತಾರೀಕಿಗೆ ಮತ್ತೆ ನನ್ನ ಗುರುಗಳು ಆಶ್ರಮಕ್ಕೆ ನೀನು ಬಾ ಅಂತ ತಿಳ್ಕೊಂಡು ಹೊಳ್ಳಿ ಕರೆಸಿದ್ರು. ನಮ್ಮ ಉತ್ತರಾಧಿಕಾರಿ ಆಗಿರು ಅಂತ ತಿಳ್ಕೊಂಡು ಕರೆಸಿ 2001ನೇ ಇಸ್ವಿ 17ನೇ ತಾರೀಕು 9ನೇ ತಿಂಗಳಿಗೆ ಬಂದಾಗ ಅಂದಿಲ್ಲಿಂದ ಆಗ ಅವ್ರ ಸಂಪರ್ಕದಲ್ಲಿ ಇದ್ದುಕೊಂಡಾಗ ಎಲ್ಲ ನಮಗೆ ಹೇಳ್ತಿದ್ರು, ಒಳ್ಳೆಯ ವಿಚಾರಗಳನ್ನು ಹೇಳ್ತಿದ್ರು, ಸಂಗೀತ ಕೂಡ ಕಲಿಸ್ತಿದ್ರು ರೀ. ಈಗ ಸದ್ಯದ ಪರಿಸ್ಥಿತಿಲಿ ಎಷ್ಟು ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ? ಈ ಸದ್ಯ ಎಲ್ಲ ಭಾಳಷ್ಟು ಒಂದು 1500 ಹುಡುಗರ ತನಕ ಅದು ಸ್ಕೂಲು, ಕಾಲೇಜು, ಸಂಗೀತ, ಸಂಸ್ಕೃತ ಎಲ್ಲ ಸೇರಿ ಒಂದು 1500 ತನಕ ಆಗ್ತಾರೆ ಹುಡುಗರು. ಅವರಿಗೆಲ್ಲ ಇಲ್ಲೇ ತಂಗುವ ವ್ಯವಸ್ಥೆ ಇದೆಯಾ ಅಥವಾ ಬೇರೆ ಕಡೆಯಿಂದ ಇಲ್ಲಿ ಊರಿನವರು ಬಂದು ಹೋಗ್ತಾರಾ? ಇಲ್ಲಿ ಇರೋಂಥ ವಿದ್ಯಾರ್ಥಿಗಳು ಅಂಧ ಮಕ್ಕಳು, ಅನಾಥ ಮಕ್ಕಳು, ತಂದೆ ತಾಯಿ ಇಲ್ಲದ ಮಕ್ಕಳು, ಪರದೇಶಿ ಮಕ್ಕಳು, ದೀನ ದಲಿತ ಮಕ್ಕಳು, ಬಡ ಮಕ್ಕಳು ಇವರೆಲ್ಲ ಇಲ್ಲೇ ಇರ್ತಾರೆ ರೀ. ಹೊರಗಿನ ಇವತ್ತು ಕಾಲೇಜಿಗೆ ಮತ್ತು ಸಂಗೀತ ಪಾಠಶಾಲೆಗೆ ಬರ್ತಕ್ಕಂಥವ್ರು ಕಾಲೇಜಿಗೇನು ಬರ್ತಾರೆ ಅವರೆಲ್ಲ ಹೆಣ್ಮಕ್ಳು, ಕೆಲವೊಂದು ಯುವಕರು ಹೊರಗಿಂದ ಬರ್ತಾರೆ, ಕಲಿತು ಮತ್ತೆ ಅವ್ರು ತಮ್ಮ ಜಾಗಕ್ಕೆ ತಾವು ಹೋಗ್ತಾರೆ ಮನೆಗೆ. ಇವಾಗ ಈ ಅಂಧ ಮಕ್ಕಳಿರ್ಬೋದು ಅಥವಾ ದೀನದಲಿತರು ಈಗ ಏನಿದೆ, ಆವಾಗ ನೀವು ಹೇಳಿದ್ರಿ 101 ರೂಪಾಯಿ ಇರ್ತಿತ್ತು. ಈಗ ಕೂಡ ನಾವು ಕಣ್ಣಿಲ್ದವರಿಗೆ 101 ರೂಪಾಯಿನ ತೆಗೆದುಕೊಳ್ತೀವಿ. ಈಗರು ಕಾಲಿಲ್ದವ್ರಿಗೆ 501 ರೂಪಾಯಿ ತೆಗೆದುಕೊಳ್ತೀವಿ. ಈಗ ಯಾರಾದರೂ ನಿಮ್ಮಂಥವ್ರು ಈಗ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು
ಅವರಿಗೆಲ್ಲ ಬೇಕಾಗಿರ್ತಾರೆ. ಹಳ್ಳಿಯಾಗ ಊರಾಗ ಹಿರಿಯರು ಅನಿಸ್ಕೊಂಡಿರ್ತಾರೆ. ಅವ್ರ ಬಡತನ ಕಂಡು ಅಜ್ಜಾರ ಇಲ್ಲಿ ಭಾಳಷ್ಟು ಬಡತನ, ತಂದಿಲ್ಲ ತಾಯಿಲ್ಲ, ದುಡ್ದೇ ತಿನ್ನಬೇಕು, ಏನಿಲ್ಲ ಅಂತ ಹೇಳ್ತಾರೆ. ಅಂಥವ್ರು ಏಟು ಕೊಡ್ತಾರೆ, ಕೊಟ್ಟಟ್ಟು ಕೂಡ ತೊಗೊಂಡು ಇಟ್ಕೊತೀವಿ. ದಿನ ಸುಮಾರು ಒಂದು 600-700 ಜನದ್ದು ದಾಸೋಹ ನಡೆಯುತ್ತೆ ಇಲ್ಲಿ. ಇಲ್ಲ, ಭಾಳ ಆಗುತ್ತೆ ರೀ ಸರ್. ನಮ್ಮ ಇಲ್ಲಿ ಮಧ್ಯಾಹ್ನ ಅಂತಂದರೆ ಸುಮಾರು 2,000ರಿಂದ 3,000 ತನಕ ಮಧ್ಯಾಹ್ನ ಪ್ರಸಾದ ಆಗುತ್ತೆ. ಹೊರಗಿನಿಂದ ಜನ ಭಾಳ ಬರ್ತಾರೆ ಇಲ್ಲಿ. ಬಂದವ್ರು ಎಲ್ರಿಗೂ ಎಲ್ಲರಿಗೂ ಪ್ರಸಾದ, ಒಂದೇ ಊಟ ಒಂದೇ ಪಂಕ್ತಿ ರೀ. ನಮ್ಮಲ್ಲಿ ಭೇದ ಭಾವ ಇಲ್ರಿ, ಊಟದಲ್ಲಿ ವ್ಯತ್ಯಾಸ ಇಲ್ರಿ. ಅಂದರೆ ದಿನ ಬೆಳಿಗ್ಗೆ ರಾತ್ರಿ ಹೆಚ್ಚು ಕಡಿಮೆ ಅಷ್ಟಾಗುತ್ತೆ. ಬೆಳಿಗ್ಗೆ ಕಡಿಮೆ ಇರ್ತಾರೆ ರೀ ನಾಷ್ಟಾಕ್ಕೆ ರೀ. ನಮ್ಮ ಹುಡುಗರು ಅಷ್ಟೇ ಇರ್ತಾರೆ. ಸ್ವಲ್ಪ ಭಕ್ತರು ಒಂದು 106 ಮಂದಿ ಇರ್ತಾರೆ ಭಕ್ತರು ಬೆಳಗಿನ ಟೈಮು. ಮಧ್ಯಾಹ್ನಕ್ಕೆ ಜಾಸ್ತಿ ಇರ್ತದೆ ಜನ. ಹಳ್ಳಿಲಿಂದ ಅಲ್ಲಿಂದ ಬಂದಿರ್ತಾರಲ್ಲ ಭಕ್ತರು, ಗದ್ದಿಗೆ ದರ್ಶನ ಮಾಡಿ ಪ್ರಸಾದ. ಸುಮ್ಮನೆ ಅವ್ರಿಗೇನು ಪ್ರಸಾದ ಅಂದ್ರೆ ಅಜ್ಜಂದು ಒಂದು ತುತ್ತು ಪ್ರಸಾದ ಆದ್ರೆ ಸಾಕಂತ ತಿಳ್ಕೊಂಡು ಪ್ರಸಾದ ಮಾಡಿ ಹೋಗ್ತಾರೆ. ಈಗ ನಿಮಗೆ ಆಧಾರ ಅಂದರೆ, ಯಾಕೆಂದರೆ ನೀವು ಹುಡುಗರ ಹತ್ರನೂ ಹೆಚ್ಚು ಏನು ಹಣ ತಗೊಳ್ಳೋದಿಲ್ಲ. ಎಲ್ಲ ನಮಗೆ ಅಕ್ಕಿ, ಜೋಳ, ಬೇಳೆ, ಕಾಳು, ತರಕಾರಿ, ನಮಗೇನು ಎಲ್ಲ ಬೇಕು ರೀ. ಎಲ್ಲ ಭಕ್ತರು ಇಲ್ಲಿಂದ ನಮಗ ನಮ್ಮ ಗುರುಬಂಧುಗಳು ಎಲ್ಲ ಕೀರ್ತನ ಪುರಾಣಕ್ಕೆ ಹೋಗಿರ್ತಾರಲ್ರಿ, ಆಶ್ರಮಕ್ಕೆ ಅವ್ರಿಗೇನಾದ್ರೂ ಹಿಂಗಂದ್ರೆ ನೀವು ಆಶ್ರಮಕ್ಕೆ ಕೊಡ್ಬೋದು ಅಂದಾಗ ಆಶ್ರಮಕ್ಕೆ ಕೊಡ್ರಿ ಅಂತ ತಿಳ್ಕೊಂಡು ನಮ್ಮ ಗುರುಬಂಧುಗಳು ಎಲ್ಲ ಹೇಳ್ತಾರೆ ರೀ. ಅವೆಲ್ಲ ದಾಸೋಗ ಗಾಡಿ ಕಳಿಸಿರ್ತೀವಿ. ನಮ್ಮ ಗುರು ಬಂದು ಕೀರ್ತನಕ್ಕೆ ಪುರಾಣಕ್ಕೆ ಹೋಗಿರ್ತಾರಲ್ಲ, ಅವರೆಲ್ಲ ಅಲ್ಲಿ ಹೇಳ್ತಿರ್ತಾರೆ, ಆ ಭಕ್ತರು ಕೊಡ್ತಾರೆ ರೀ ನಮ್ಮ ಆಶ್ರಮಕ್ಕೆ. ಇಲ್ಲಿ ಸಂಗೀತ ಮಾತ್ರನಾ ಅಥವಾ ಕೀರ್ತನೆ, ಪುರಾಣ, ಪ್ರವಚನ ಬೇರೆ ಯಾವುದಾದ್ರೂ? ಇಲ್ಲೇ ಸಂಗೀತಕ್ಕೂ ಐತೆ ರೀ. ನಂತರ ವೈದಿಕನೂ ಕಲಿಸ್ತಾರೆ ರೀ. ವೈದಿಕ, ಸಂಸ್ಕೃತ, ಸಂಗೀತ ಮತ್ತು ತಬಲಾ, ಕೀರ್ತನೂ ಕಲಿಸ್ತಾರೆ. ವಾದ್ಯಗಳಲ್ಲಿ ಸಿತಾರು, ಸಿತಾರು, ವೈಲಿನ್ನು, ಕೊಳಲು, ಮತ್ತು ಈಗ ಬಾನ್ಸೂರಿ, ತಬಲಾ, ಹಿಂಗೆ ಅವ್ರು ಏನು ಕಲಿತೀವಿ ಅಂತಾರೆ ಆ ವಾದ್ಯದ ಮುಖಾಂತರವಾಗಿ ಎಲ್ಲ ಹೇಳ್ಕೊಡ್ತಾರೆ ರೀ. ಆ ನಂತರ ಅವರು ಶಿಕ್ಷಣ ಮುಂದುವರಿಸ್ಬೋದು. ಇಲ್ಲ, ಹಾಂ. ಅಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇಲ್ಲಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರೀ. ಕರ್ನಾಟಕ ಸಂಗೀತ ಅದು ಗುರುಗಳಿದ್ದಾಗೆಲ್ಲ ಕರ್ನಾಟಕ ಸಂಗೀತ ಅವರು ಇದು ಮಾಡ್ತಿದ್ರು. ಅಂದ್ರೆ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಕರ್ನಾಟಕ ಕಡಿಮೆ. ಹಿಂದೂಸ್ತಾನೇ 190% ಹಿಂದೂಸ್ತಾನೇ ಭಾಳ ರೀ. ಇಲ್ಲಿ ಹೆಚ್ಚಾಗಿಲ್ಲ. ಇಲ್ಲೇ ಇದ್ದು ಓದೋರು ಗಂಡು ಮಕ್ಕಳೇ. ಇಲ್ಲಿ ಹೆಣ್ಮಕ್ಳಿಗೆ ನಾವು ಇಟ್ಕೊಳಕ್ಕೆ ಗುರುಗಳ ಪರಂಪರೆ ಇಲ್ಲ, ಹಾಗಾಗಿ ನಾವು ಅದನ್ನು ಮಾಡಿಲ್ರಿ. ಹುಡುಗರಿಗೆ ಮಾತ್ರ ಅಷ್ಟೇ ಇಲ್ಲಿ ವ್ಯವಸ್ಥೆ ಇರಾಕ್ರಿ. ಅದು ಏನೋ ಮುಂದೆ ಸರ್ಕಾರ ಏನಾರು ಅವಕಾಶ ಕೊಟ್ಟಿತ್ತಂದರೆ ಏನಾದರೂ ಮಾಡಿದ್ರೆ ಹೊರಗೆ ಎಲ್ಲಾದರೂ ಸ್ವಲ್ಪ ದೂರ ಹೆಣ್ಮಕ್ಳಿಗೆ ಮಾಡ್ಬೋದು. ಅದು ಸರ್ಕಾರದಿಂದ ತಮಗೆ ಏನು ಸಹಾಯ ಬರ್ತಿದೆ? ಸರ್ಕಾರದಿಂದ ನಮ್ಮ ಆಶ್ರಮಕ್ಕೆ ಒಂದು ಒಡಕ ಕಾಳಷ್ಟು ಕೂಡ ಏನೂ ಇಲ್ಲ. ಏನು ಸಾಲಿಗೆ ಗ್ರ್ಯಾಂಟ್ ಕೊಟ್ಟಾರ ಅವಷ್ಟೇ ನಡೀತಾವೆ. ಇನ್ನೂ ಒಂದು ಅಂಧರ ಶಾಲೆ ಐತಿ, ಅದಕ್ಕೆ ನಾವು ಎಷ್ಟೋ ವರ್ಷದಿಂದ ಕೇಳ್ತೀವಿ, ಗ್ರ್ಯಾಂಟ್ ಕೊಡವಲ್ರಿ. ಅದಕ್ಕೆ ಒಂದು PUC ಕಾಲೇಜು, ಒಂದು MAGಕ್ಕೂ, ಒಂದು ಇನ್ನೊಂದು ಇವು 3 ಅದಾವೆ. 3ಕ್ಕೂ ಇನ್ನೂ ಗ್ರ್ಯಾಂಟ್ ಕೊಟ್ಟಿಲ್ಲ. ಒಂದು B.Ed ಅಂತ ಐತಿ, ಅದಕ್ಕೂ ಒಟ್ಟು ಇನ್ನೊಂದು 4 ಅದಾವೆ ರೀ. ಉಳಿದವೆಲ್ಲ ಪ್ರೈಮರಿ, ಹೈಸ್ಕೂಲು, B.Magಕ್ಕೂ, ಡಿಗ್ರಿ, ಸಂಗೀತ ಪಾಠಶಾಲೆ, ಸಂಸ್ಕೃತ ಇವೆಲ್ಲ ಗೌರ್ಮೆಂಟ್ ಆಗ್ಯಾವ್ರಿ. ಉಳಿದು ಇನ್ನೊಂದು 4 ಆಗಿಲ್ಲ ರೀ. ಸರ್ಕಾರ ಇನ್ನೂ ಹೆಚ್ಚಿನ ಇನ್ನೂ ಸ್ವಲ್ಪ ಕಡೆ ಗಮನ ಕೊಟ್ಟರೆ ಇನ್ನೂ ಒಳ್ಳೆಯದು. ಅಂಧ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಸರ್ಕಾರ ಅದನ್ನು ಅನುಕೂಲ ಮಾಡ್ಬೇಕಂತೇಳಿ ಈ ಮಾಧ್ಯಮದ ಮುಖಾಂತರವಾಗಿ ಕೂಡ ಇದೇ ನಮಗೇನು ಕೊಡೋದು ಬೇಡ, ಅವರು ಮಕ್ಕಳಿಗೆ ಬದುಕಕ್ಕೆ ಅವಕಾಶ ಕೊಟ್ಟರೆ ಸಾಕು. ಅವರು ಇನ್ನು ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳಾದರು, ಇವಾಗ ನೀವಿದ್ದೀರಿ. ನಿಮಗೆ ಅಂದರೆ ನೀವೇ ಹೇಳಿದ್ರಿ ಸೇವಾ ಮಾಡಲಿಕ್ಕೆ ನಾನು ಕೂತಿದ್ದೀನಿ ಅಂತ. ಹೌದೌದು. ಇದು ಎಷ್ಟು ತೃಪ್ತಿ ತಂದಿದೆ ನಮಗೆ ಜೀವನದಲ್ಲಿ. ನಾವು ಊರಾಗಿದ್ದಾಗ ಮೊದಲಿಗೆ ಹೇಳ್ಬೇಕಂದ್ರೆ ನಮ್ಮದು ಭಾಳಷ್ಟು ಬಡತನ. ತಮ್ಮ ಊರು ನಾನು ಕೇಳಲಿಲ್ಲ. ನಮ್ಮದು ಕೊಪ್ಪಳ ಜಿಲ್ಲಾ, ಯಲಬುರ್ಗಾ ತಾಲೂಕು, ದೇವ್ರ ಕಲ್ಲೂರು ಅಂತೇಳಿ. ನಾನು 1.5 ವರ್ಷ ಇದ್ದಾಗ ನಮ್ಮ ತಂದೆ ತಾಯಿ ಭಾಳಷ್ಟು ಬಡತನ ಇದ್ದಾಗ ಇಲ್ಲೆಲ್ಲ ಗೋವಾ, ಸವಡ್ಡೆ ಈ ರೀತಿಯಾಗಿ ಅನೇಕ ಜಿಲ್ಲೆಯಲ್ಲಿ ಅಡ್ಡಾಡಿ ಈ ಗುಡಿ ಗುಂಡಾರ ಇರ್ತಾವಲ್ಲ, ಅಲ್ಲಿ ಒಂದು ವಾರ ಸಾಲಿಗುಡಿಯಾಗ ಅಲ್ಲಿ 15 ದಿನ ಹಿಂಗೆ ಕ್ಯಾಂಪ್ ಅಂತಾರಲ್ಲ, ಹಂಗೆ ಅಲ್ಲೇ ಇದ್ದು ಓದಂತ ನಮ್ಮದು ಕಷ್ಟ. ಆ ಉಡುಮ್ ಕಲ್ಲು ಅಂತ ಐತಿ ಗಂಗಾವತಿ ಹತ್ರ.
ಅಲ್ಲಿ ಒಂದು 20 ವರ್ಷ ಇದ್ವಿ. ಅಲ್ಲಿದ್ದಾಗ ನಾವು ಅಲ್ಲಿ ಕಜ್ಜಾಯಕ್ಕೆ ಹೋಗ್ತಿದ್ದೆ ಮನೆಗೆ. ಕಣ್ಣು ಹೋದವು. ಆಮೇಲೆ ನನ್ನ ತಂದು ಇಲ್ಲಿ ಆಶ್ರಮಕ್ಕೆ ಬಿಟ್ಟರು. ಕಣ್ಣು ಮೊದಲೇ ಇತ್ತು? ನನಗೆ ಮೊದಲಾಗಿದ್ದವು ರೀ. ನಂತರದಲ್ಲಿ ಕಣ್ಣು ಹೋದ್ಮೇಲೆ ನಮ್ಮ ಅಣ್ಣ ಒಬ್ಬತ್ತು ಇಲ್ಲೇ ಇದ್ದ ದೊಡ್ಡಯ್ಯ ಅಂತೇಳಿ. ಅವಾಗ ನನ್ನ ತೊಗೊಂಬಂದು ಇಲ್ಲಿ ಬಿಟ್ರಿ ಗುರುಗಳ ಹತ್ರ. ಇಲ್ಲೇ ಇದ್ದಾಗ ನಾವು ಆಶ್ರಮ ಅವರು ಸೇರಿಸ್ಕೊಂಡ್ರು. 101 ರೂಪಾಯಿ ಕೊಟ್ಟಿವಿ ನಾವು. 101 ರೂಪಾಯಿ ಅಷ್ಟೇ. ಆದ್ರೆ ನಾವು ಏನೂ ಕೊಡೋಕ್ಕಾಗಿಲ್ಲ ಆಶ್ರಮಕ್ಕೆ. ಅಷ್ಟೇ ಕೊಟ್ಟಿವಿ. ಅಷ್ಟ್ರಾಗನ ಗುರುಗಳು ನಮ್ಮಂಥ ಒಂದು ಬಡತನ ಅಂದ್ರೆ ಅದು ನಾವು ಹೇಳಾರ್ದಷ್ಟು ಬಡತನ. ಆಗ ನಾವು ಅದನ್ನೆಲ್ಲ ಅಡ್ಡಾಡಿ ಭಿಕ್ಷೆ ಬೇಡಿ ಉಂಡಂಥ ಸ್ಥಿತಿ. ಇವತ್ತು ನಾವು ಏನು ಅಜ್ಜರಿಗೆ ಸಂಬಂಧಿಕರಲ್ಲ, ಏನಲ್ಲ, ಕಲಿಯೋಕ್ಕೆ ಬಂದು ವಿದ್ಯಾರ್ಥಿ ನಾನು. ನನಗೆ ಅವರು ಆಸೆ ಇಟ್ಟುಕೊಂಡು ಕಲಿ, ನೀನು ಇದನ್ನು ಮಾಡು ಮುಂದುವರ್ಸು ಅಂತ ಹೇಳಿದರು. ನನಗೆ ಹೈಸ್ಕೂಲ್ ನೌಕರಿ ಆಗಿತ್ತು ಗೌರ್ಮೆಂಟು. ಅದು ಗುರುಗಳು ಬೇಡಪ್ಪ, ಎಲ್ಲಿ ಆಗುತ್ತೆ ಸುಮ್ಮನೆ ತ್ರಾಸು ಬೇಡ ಅಂದರು. ಗುರುಗಳಿಗಿಂತ ದೊಡ್ಡದು ಯಾವುದಲ್ಲ ಅಂತ ತಿಳ್ಕೊಂಡು ಎಲ್ಲ ಬಿಟ್ಟು ಇವತ್ತು ನಾವಿಲ್ಲಿ ಏನೇ ಉಣ್ಲಿ ಏನೇ ಇದು ಮಾಡಲಿ, ಆದ್ರೆ ಇದರಂಥ ಸುಖ, ಇದರಂಥ ಒಂದು ಅಮೃತ ಜೀವನದಲ್ಲಿ ನಾವು ಎಂದೂ ಕಂಡಿಲ್ಲ, ಕಾಣೋಕ್ಕೆ ಸಾಧ್ಯವಿಲ್ಲ ರೀ. ನಾವೆಲ್ಲ ಆಶ್ರಮದ ಬಂದವ್ರು ಏನಿದೀವಲ್ಲ, ಅರಕಂಗೆ ಅರಕದ ಚೊಣ್ಣದ ಮೇಲೆ ಬಂದವ್ರು ನಾವು ಪ್ರತಿಯೊಬ್ಬರು. ಇಲ್ಲಿ ಯಾರು ನಮ್ಮ ಇಷ್ಟು ಇವತ್ತು ಶಾಸ್ತ್ರಿ ಜನರು ಅದಾರಲ್ಲ, ಗವಾಯಿಗಳು ಅದಾರಲ್ಲ, ತಬಲಾ ವಾದಕರು ಅದಾರ, ಕೀರ್ತನಕಾರರು, ಪುರಾಣಿಕರು ಎಲ್ಲ ರಂಗದಾಗ ಅದಾರಲ್ಲ, ಇವತ್ತು ಡಾಕ್ಟ್ರೇಟು, ಪದ್ಮಭೂಷಣ ಮತ್ತು ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಾರ ಸರ್ಕಾರದಿಂದ, ರಾಷ್ಟ್ರ ಪ್ರಶಸ್ತಿ ತನಕ. ಇವರೆಲ್ಲರ ಬಡತನದಾಗ ಬಂದವರು. ಇವನ್ನೆಲ್ಲರಿಗೆ ಬೇಡಿದವ್ರಿಗೆ ಎಲ್ಲ ಭಾಗ್ಯ ಕೊಟ್ಟವ್ರು ಗುರುಗಳು. ಇವತ್ತು ಎಲ್ಲರೂ ಭಿಕ್ಷಾಪತಿ ಹೋಗಿ ಇವತ್ತು ಎಲ್ಲರೂ ಲಕ್ಷಾಧಿಪತಿ ಆಗಿಬಿಟ್ಟಾರೆ ನಮ್ಮ ಅಜ್ಜವ್ರ ಶಿಷ್ಯರು. ಕಲೆಯಿಂದ ಏನು ಕಲ್ತವ್ರಲ್ಲ. ಇವತ್ತು ಕನ್ನಡ, ಹಿಂದಿ, ಸಂಸ್ಕೃತ ಕೊಡ್ರಿ, ನಿರರ್ಗಳವಾಗಿ ಪುರಾಣ ಹೇಳ್ತಾರೆ. ಇದು ಗುರುಗಳ ಆಶೀರ್ವಾದ. ಗುರುಗಳು ಸೇವೆ ಮಾಡ್ಯಾರ, ಅವ್ರ ಆಶೀರ್ವಾದ. ಇವತ್ತು ಅವ್ರ ಮನ ಬೆಳಗೈತಂದ್ರೆ ಅದಕ್ಕೆಲ್ಲ ಕಾರಣ ಗುರುಗಳು. ಪ್ರತಿ ತುತ್ತು ನಾವಿವತ್ತು ಬಾಯಾಗಿಡಬೇಕಾದ್ರೆ ನಮ್ಮ ಗುರುಬಂಧುಗಳು, ಅಜ್ಜರ ಹೆಸರು ಹೇಳಾರ್ದು ಯಾರೂ ಉಣ್ಣಂಗಿಲ್ಲ. ತ್ರಿಕಾಲ ಜ್ಞಾನಿಗಳವರು. ತ್ರಿಕಾಲ ಜ್ಞಾನಿಗಳು. ಏನೇ ರೋಗ ಜಡ್ಡು ಜಪತ್ರ ಇದ್ದರೂ ಕೂಡ ಗದ್ದಿಗೆ ಬಂದು ಬೇಡ್ಕೊಂಡ್ರೆ ಸಾಕು, ಅವ್ರದ್ದೆಲ್ಲ ಕಷ್ಟ ಪರಿಹಾರ ಆಗ್ತದೆ. ಎಷ್ಟೋ ಸಹಸ್ರ ಸಂಖ್ಯೆಯಲ್ಲಿ ಮಕ್ಕಳು ಇಲ್ದವ್ರು ಗದ್ದಿಗೆ ಬೇಡ್ಕೊಂಡು ಮಕ್ಕಳು ಆಡ್ದಾರೆ, 1000 ಗಟ್ಟಲೆ ರೀ. ನೀವು ಹೇಳಿದ್ರಿ ನಿಮ್ಗೆ ಶಾಲೆ ಕೆಲಸ ಆಗಿತ್ತು, ಗುರುಗಳ ಒಂದು ಆಜ್ಞೆ, ನೀವು ಇಲ್ಲೇ ಇರಬೇಕು. ಹೌದೌದೌದು. ನಿಮ್ಗೆ ಅದರಿಂದ ಏನು ಪಶ್ಚಾತ್ತಾಪ ಇಲ್ಲ? ಇಲ್ಲ, ನನಗೆ ಭಾಳ ಖುಷಿ ರೀ. ಸುಮ್ಮನೆ ಒಂದು ನೌಕರಿ ಆಗಿದ್ರೆ ಬೇಡ, ಒಂದು ಹೆಂಡ್ತಿ 2 ಮಕ್ಕಳು ಹಾಕಿದ್ವು ಬಿಡ್ತಿದ್ದು ಗೊತ್ತಿಲ್ಲ. ಅದು ಪೂರ್ಣ ಜೀವನ ಹಾಕಿತ್ತು ಇಲ್ಲ ಗೊತ್ತಿಲ್ಲ. ಇವತ್ತಿನ ದಿನಮಾನದಲ್ಲಿ ನೌಕರಿ ಆಗತ್ತನ ಸುಮ್ಮನೆ ಇದ್ದು, ನೌಕರಿ ಆದಮೇಲೆ ಒಂದು 3 ವರ್ಷ ಮುಗಿದ್ಮೇಲೆ ಗಂಡನ ಕುತ್ತಿಗೆ ಹಿಚ್ಚಿಗೆ ಅವರು ಬದುಕೋರು, ಅವ್ರು ನೌಕರಿ ಮಾಡೋರು ಆಗ್ಬೋದು. ಹೇಳಕ್ಕೆ ಬರೋಂಗಿಲ್ಲ. ಅದು ಒಂದು ಕೆಟ್ಟದ. ಅದು ಇದೇ ನಮಗೆ ಖುಷಿ ತಂದೈತಿ. ಇರೋರೆಲ್ಲ ನಿಮ್ಮ ಮಕ್ಕಳು ಇವಾಗ? ಅವರೇ ರೀ ನಮಗೆ. ತಂದೆ ಅಂದ್ರೆ ಅವರ, ತಾಯಿ ಅಂದ್ರೆ ಅವರ, ಮಕ್ಕಳು ಅಂದ್ರೆ ಅವರ, ದೇವ್ರಂದ್ರೆ ಅವರ, ಎಲ್ಲ ಬಳಗನ ಇವರೇ ಇವತ್ತೆಲ್ಲ. ಭಾಳ ಚೆನ್ನಾಗಿ ವಿವರಿಸಿದ್ರಿ ನೀವು. ಇನ್ನು ಮುಂದಿನ ಈ ಆಶ್ರಮದ ಮುಂದಿನ ಯೋಜನೆಗಳೇನಾದರೂ ಇದೆಯಾ? ಮುಂದಿಂದು ಅಂದ್ರೆ ಸದ್ಯ ನಮಗೆ ಒಂದು ಕೊರತೆ ಏನಂತಂದರೆ, ನಾವು ಈಗ ಆಶ್ರಮದಲ್ಲಿ ದಿನ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗೋದರಿಂದ ಮಕ್ಕಳಿಗೆ ಇರೋಕೆ ವಸತಿದು ಭಾಳ ತೊಂದರೆ ಆಗ್ತಾಯಿದೆ. ಎಲ್ಲ ಇದು ಬಿಲ್ಡಿಂಗು ಹಳೇದಾಗೈತಿ. ನಾಳೆ ಏನಾದರೂ ಈಗ ಉಡುಪಿ ಮಂಗಳೂರು ಕಡೆ ಜಾಸ್ತಿ ಮಳೆಯಾಗಿ ಎಲ್ಲ ಗುಡ್ಡ ಕುಸಿದು ಹಂಗೆಲ್ಲ ಆಗ್ತಾವಲ್ಲ ಅನಾಹುತ, ಹಂಗೆ ಜಾಸ್ತಿ ಏನಾರು ಮಳೆಗಾಲ ಇಲ್ಲ ಆದ್ರೆ ನಮ್ಮ ಬಿಲ್ಡಿಂಗ್ ಹಳೆವು ಕುಸಿದ್ರೆ ಮಕ್ಕಳಿಗೆ ಜೀವಕ್ಕೆ ತೊಂದರೆ ಆದಿತ್ತನ್ನೋ ಒಂದು ಚಿಂತೆ. ಅದಕ್ಕೆ ಸರ್ಕಾರದವ್ರು ನಮಗೆ ಮಕ್ಕಳಿಗೆ ಇರೋಕೆ ವಸತಿ ನಿಲಯ, ಪ್ರಸಾದ ನಿಲಯಕ್ಕೆ ಏನೋ ಒಂದಿಷ್ಟು ಸಾಕಾರ ಮಾಡಿದ್ರೆ ಒಂದು ಪುಣ್ಯ ಬರ್ತಂತ ಅದು ಒಂದು ನಂಬೀವಿ ಅಷ್ಟೇ ರೀ. ಕೊನೆಗೆ ಅವ್ರು ಕೊಡಲಿಲ್ಲ ಅಂದರೂ ನಮಗಂತ ಭಕ್ತರು ಅದಾರೆ, ಭಕ್ತರು ಕೈ ಬಿಡಂಗಿಲ್ಲ ಅಂತ ವಿಶ್ವಾಸ ಐತಿ. ಅಜ್ಜಯ್ಯನವರೇ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಭಾಳ ಚೆನ್ನಾಗಿ ಈ ಆಶ್ರಮದ ಆಗು ಹೋಗುಗಳು ಅಲ್ಲದೆ ಶಿವಯೋಗಿ ಹಾನಗಲ್ ಕುಮಾರಸ್ವಾಮಿಗಳಿಂದ ಹಿಡಿದು ಪಂಚಾಕ್ಷರಿ ಗವಾಯಿಗಳು, ಆನಂತರ ಪುಟ್ಟರಾಜ್ ಗವಾಯಿಗಳು, ನೀವು
ಇಲ್ಲಿ ನಡೀತಾ ಇರೋಂಥ ಎಲ್ಲ ಚಟುವಟಿಕೆನೂ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀರಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದು ನಮ್ಮ ಪುಣ್ಯ. ಇಲ್ಲ, ತಾವು ಇಲ್ಲಿ ತನಕ ಬಂದು ಆಶ್ರಮದ್ದು ಸಮಾಜಕ್ಕೆ ಮುಟ್ಸೋಗೋಸ್ಕರವೇ ತಾವು ಶ್ರಮಿಸಿರಲ್ಲ. ಆಶ್ರಮದ ಎಲ್ಲ ಗುರುಬಂಧುಗಳ ಪರವಾಗಿ, ಭಕ್ತರ ಪರವಾಗಿ ನಿಮಗೆ ನಾ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಸಮಾಜಕ್ಕೆ ಇದನ್ನು ಸಂದೇಶ ಕಳಿಸ್ತೀರಿ, ಮುಟ್ಟಿಸ್ತೀರಲ್ಲ, ನಿಮಗೆ ಧನ್ಯವಾದಗಳು ರೀ. ಏನಾದರೂ ಒಂದು ಸ್ವಲ್ಪ ಹಾಡಬಹುದಾ ಅಂತ. ಗುರುವೇ ಶಿವನು, ಶಿವನೇ ಗುರು, ಗುರುವೇ ಶಿವನು, ಶಿವನೇ ಗುರು, ಅವರಲ್ಲಿ ಅಂತರವಿಲ್ಲವಯ್ಯ, ಅವರಲ್ಲಿ ಅಂತರವಿಲ್ಲವಯ್ಯ. ಗುರುವೇ ಶಿವನು, ಶಿವನೇ ಗುರು, ವ್ಯತ್ಯಾಸವನ್ನು ಕಲ್ಪಿಸಿದವಗೆ, ವ್ಯತ್ಯಾಸವನ್ನು ಕಲ್ಪಿಸಿದವಗೆ, ರವ ನರಕ ತಪ್ಪದು ನೋಡ, ಅವರವ ನರಕ ತಪ್ಪದು ನೋಡ. ಗುರುಕುಮಾರ, 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 ಪಂಚಾಕ್ಷರೇಶ್ವರ, ಗುರುಕುಮಾರ, ಪಂಚಾಕ್ಷರೇಶ್ವರ. ಗುರುವೇ ಶಿವನು, ಶಿವನೇ ಗುರು, ಗುರುವೇ ಶಿವನು, ಗುರುವೇ ಶಿವನು, ಗುರುವೇ ಶಿವನು, ಶಿವನೇ ಗುರು. ಪುಟ್ಟರಾಜ ಅಜ್ಜರ್ ಬರೆದಂಥ ಇದು ವಚನ ಅಂದ್ಕೊಂಡೆ. ಹಾಂ, ಭಾಳ ಸಂತೋಷ. ಹಾಡು ಕೂಡ ಹಾಡಿದ್ರಿ. ವೀಕ್ಷಕರೇ ಕೇಳಿದ್ರಲ್ಲ, ಬನ್ನಿ ಒಮ್ಮೆ ನೀವು ಕೂಡ ಗದಗಿಗೆ ಬನ್ನಿ. ಇತಿಹಾಸ ಇರುವಂಥ ಒಂದು ಜಾಗ ಗದಗ. ಈ ಆಶ್ರಮ ನೋಡಬೇಕು. ಇಲ್ಲಿ ಎಷ್ಟು ಮಕ್ಕಳು ಸಂಗೀತ ಕಲಿತಾರೆ, ಎಷ್ಟು ಮಕ್ಕಳು ಇಲ್ಲಿ ಶಿಕ್ಷಣ ಮುಂದುವರಿಸ್ತಾರೆ. ಬನ್ನಿ ಒಮ್ಮೆ. ಹಾಗೆ ಈ ಆಶ್ರಮಕ್ಕಾಗಿ ನಿಮ್ಮ ಕೈಲಾದ ಸಹಾಯ ಮಾಡ್ಬೋದು ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ಡಾಕ್ಟರ್ ಕಲ್ಲಯ್ಯಜ್ಜನವರಿಗೆ ನಾನು ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸಂಚಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶರಣಾರ್ಥಿ.